ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ಸಿಗರಿಗೆ ನರ ಇದ್ದಿದ್ದಕ್ಕೆ ನಿನ್ನ ಸೋಲಿಸಿ ನನ್ನ ಗೆಲ್ಲಿಸಿದರು. ಡಾಕ್ಟರ್ ಕೆ ಸುಧಾಕರ್ ಟೀಕೆಗೆ ಟಾಂಗ್ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಚೋಳರ ಕಾಲದ 800 ವರ್ಷಗಳ ಪ್ರಾಚೀನ ಶ್ರೀ ಕಲ್ಲೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೂ ಮುನ್ನವೇ ರಥಕ್ಕೆ ಬೆಂಕಿ ಹಚ್ಚಿದ ದುರಳರು. ಗ್ರಾಮಸ್ಥರಲ್ಲಿ ಮೂಡಿದ ಆತಂಕ. 60 ಆದರೇನು ಕೂಗದ ವಿಶ್ವಾಸ. ರ್ಯಾಂಪ್ ವಾಕ್ ಮಾಡಿ ಯುವತಿಯರನ್ನ ನಾಚಿಸಿದ ಆಂಟಿಯರು. ಹಾಲಿ ಸಚಿವ ಮಾಜಿ ಶಾಸಕರ ನಡುವೆ ಗಂಡಸ್ತನದ ಗುದ್ದಾಟ. ಸಚಿವ ಸುಧಾಕರ್ ಮಾತಿನಿಂದ ಕೆಂಡ ಮಂಡಲವಾದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ವಾರ್ತೆಗಳ ವಿವರ. ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಗಂಡಸರಾಗಿದ್ದಕ್ಕೆ ನರ ಇದ್ದಿದ್ದಕ್ಕೆ ನಿನ್ನ ಸೋಲಿಸಿ ನನ್ನ ಗೆಲ್ಲಿಸಿದರು. ಅಷ್ಟಕ್ಕೂ ಹೈಕಮಾಂಡ್ ಪಕ್ಷದ ಜಿಲ್ಲಾಧ್ಯಕ್ಷರ ಲೆಕ್ಕದಲ್ಲಿ ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೇಶವರೆಡ್ಡಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ತಪ್ಪೇನಿಲ್ಲ. ಕ್ಷೇತ್ರದಲ್ಲಿ ಕಳೆದ 9 ತಿಂಗಳಿಂದ ಏನೇನೂ ಕೆಲಸ ನಡೆದಿಲ್ಲ ಅಂದ್ರೆ ನಗರದ ಒಳಚರಂಡಿ ಮಂಡಳಿ ಮುಂದುವರೆದ ಕಾಮಗಾರಿಗೆ 30 ಕೋಟಿ, ರಸ್ತೆಗಳ ಅಭಿವೃದ್ಧಿಗೆ 45 ಕೋಟಿ ತಂದು ಶಂಕುಸ್ಥಾಪನೆ ಮಾಡಿದ್ದು ಕಣ್ಣಿಗೆ ಕಾಣಲಿಲ್ವೇ ಎಂದು ಶಾಸಕ ಪ್ರದೀಪ್ ಈಶ್ವರ್ ಡಾಕ್ಟರ್ ಕೆ ಸುಧಾಕರ್ಗೆ ಟಾಂಗ್ ನೀಡಿದ್ರು. ಮೋಸ್ಟ್ಲಿ ಅವ್ರ ಹಿಂದೆ ಇರೋರ ನರಸತ್ತವರು, ನನ್ನ ಹಿಂದೆ ಇರೋರಂತ ಅವ್ರು ಅವಲೋಕನ ಮಾಡ್ಕೋಬೇಕು. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ವಿವಿಧ ಯೋಜನೆಗಳು, ಕಾರ್ಯಕ್ರಮಗಳ ಪ್ರಚುರ ಪಡಿಸುವ ಕುರಿತು ವಾರ್ತಾ ಮತ್ತು ಸಂಪರ್ಕ ಇಲಾಖೆ ಇಂದಿನಿಂದ 3 ದಿನಗಳ ಕಾಲ ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು, ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿದರು. ಈ ವೇಳೆ ವರದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದ ಶಾಸಕ ಪ್ರದೀಪ್ ಈಶ್ವರ್, ಡಾಕ್ಟರ್ ಕೆ ಸುಧಾಕರ್ ನಿನ್ನೆ ನೀಡಿರುವ ಹೇಳಿಕೆಯನ್ನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಗಂಡಸರಾಗಿದ್ದಕ್ಕೆ ನರ ಇದ್ದಿದ್ದಕ್ಕೆ ನಿನ್ನ ಸೋಲಿಸಿ ನನ್ನ ಗೆಲ್ಲಿಸಿದ್ರು. ಕಾಂಗ್ರೆಸ್ ಸ್ಥಳೀಯ ನಾಯಕರುಗಳು ಅಷ್ಟೇ ರೀ, ಎಲ್ಲ ನರಸತ್ತಂಗಾಗೋದು. ಮೋಸ್ಟ್ಲಿ ಅವ್ರ ಹಿಂದೆ ಇರೋರ ನರಸತ್ತವರು, ನನ್ನ ಹಿಂದೆ ಇರೋರಂತ ಅವ್ರು ಅವಲೋಕನ ಮಾಡ್ಕೋಬೇಕು. ಮೊನ್ನೆ ಚುನಾವಣೆಯಲ್ಲಿ ಯಾರು ಗೆದ್ದಿದ್ರೆ ಅವ್ರ ಫಾಲೋವರ್ಸು ಗಂಡಸಿದ್ರು, ಯಾರು ಸೋತಿದ್ರೆ ಅವ್ರ ಫಾಲೋವರ್ಸು ನರಸತ್ತವರು. ಮೋಸ್ಟ್ಲಿ ಇದನ್ನ ಅವ್ರಿಗೆ ಬಿಡ್ತೀನಿ, ನಾನು ಇದ್ರ ಬಗ್ಗೆ ಏನು ಮಾತಾಡಕ್ಕೆ ಇಷ್ಟಪಡ್ತೀನಿ. ಅಷ್ಟಕ್ಕೂ ಹೈಕಮಾಂಡ್ ಪಕ್ಷದ ಜಿಲ್ಲಾಧ್ಯಕ್ಷರ ಲೆಕ್ಕದಲ್ಲಿ ನಗರ ಪ್ರಾಧಿಕಾರ ಅಧ್ಯಕ್ಷರಾಗಿ ಕೇಶವರೆಡ್ಡಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ತಪ್ಪೇನಿಲ್ಲ. ಈಗ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಎಲ್ಲ ಜಿಲ್ಲಾಧ್ಯಕ್ಷರು ತಾವು ಪಟ್ಟಿ ತೆಗೆದು ನೋಡಿ, ಜಿಲ್ಲಾಧ್ಯಕ್ಷರು ಯಾರು 5 ವರ್ಷಕ್ಕಿಂತ ಹೆಚ್ಚಾಗಿ ಜಿಲ್ಲಾಧ್ಯಕ್ಷರಾಗಿತ್ತು ಅವ್ರಿಗೆಲ್ಲ ನಾವು ಬೋರ್ಡ್ ಕೊಡಬೇಕಾಗಿತ್ತು. ಕಾರಣಾಂತರಗಳಿಂದ ಡಿಲೇ ಆಯಿತು. ಅದಕ್ಕೆ ಎಲ್ಲ ಪ್ರಾಧಿಕಾರದಲ್ಲಿ ನಾವು ಜಿಲ್ಲಾಧ್ಯಕ್ಷರನ್ನೇ ಕೊಡಿಸಿದ್ವಿ. ಆ ಫಾರ್ಮಾಲಿಟಿನ ಚಿಕ್ಕಬಳ್ಳಾಪುರದಲ್ಲಿ ಫಾಲೋ ಮಾಡಿದ್ವಿ. ಗೌರಿಬಿದನೂರು ಮೂಲವಾದಂಥ ಕೇಶವರೆಡ್ಡಿ ಅವರು ಕಷ್ಟದಲ್ಲಿ ಪಾರ್ಟಿ ನಡೆಸಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ, ಟಫ್ ಟೈಮಲ್ಲಿ ಪಾರ್ಕಿಂಗ್ ನಡೆಸಿದ್ದಾರೆ, ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಕಳೆದ 9 ತಿಂಗಳಿಂದ ಏನೇನೂ ಕೆಲಸ ನಡೆದಿಲ್ಲ ಅಂದ್ರೆ ನಗರ ಒಳಚರಂಡಿ ಮಂಡಳಿ ಮುಂದುವರೆದ ಕಾಮಗಾರಿಗೆ 30 ಕೋಟಿ, ರಸ್ತೆಗಳ ಅಭಿವೃದ್ಧಿಗೆ 45 ಕೋಟಿ ತಂದು ಶಂಕುಸ್ಥಾಪನೆ ಮಾಡಿದ್ದು ಕಣ್ಣಿಗೆ ಕಾಣಲಿಲ್ವೇ? ಕ್ಷೇತ್ರದ ಜನರಿಗಾಗಿ ಏನು ಕೊಟ್ಟಿದ್ದೀರಾ ಅಂತೀರಲ್ಲ. ನಾನು ಕೊಟ್ಟ ವಿದ್ಯಾರ್ಥಿ ವೇತನ, ಅಂಗನವಾಡಿ ಮಕ್ಕಳಿಗೆ, ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕೊಟ್ಟ ಹೊಸ ಬಟ್ಟೆ, ಡಿಗ್ರಿ ಪಿಯುಸಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕೊಟ್ಟ ವಿದ್ಯಾರ್ಥಿ ವೇತನ, ವರಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದು ಮನೆಯ ಹೆಣ್ಣು ಮಗುವಿಗೆ ಸೀರೆ ಕುಪ್ಪಸ ಕೊಟ್ಟಿದ್ದು, ಆಟೋ ಡ್ರೈವರ್ ಮಕ್ಕಳಿಗೆ ವಿಶೇಷ ಪ್ಯಾಕೇಜ್ ಕೊಟ್ಟಿದ್ದೆಲ್ಲವೂ ನಾನಲ್ಲದೆ ನೀವು ಕೊಟ್ರಾ? ಯಾವಾಗಲೂ 1-2 ವರ್ಷ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಕೊಟ್ಟು 10 ವರ್ಷ ಅದನ್ನೇ ಹೇಳಿಕೊಂಡು ತಿರುಗಾಡಿದ್ರಿ ಎಂದು ಟಾಂಗ್ ಕೊಟ್ಟರು. 60 ಜನ ಇವತ್ತು ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳಿಗೆ 2 ತಿಂಗಳಿಂದ ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡ್ತಿದ್ದೀನಿ. 20,000 ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದೀನಿ. ಪ್ರತಿ ಕಾರ್ಯಕ್ರಮದಲ್ಲೂ ಮೊನ್ನೆ ನಂದಿಯಲ್ಲಿ 30,000 ಜನಕ್ಕೆ ಅನ್ನದಾನ ಮಾಡಿದ್ದೀನಿ. 10 ಆ್ಯಂಬುಲೆನ್ಸ್ ಇಟ್ಟು ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ. 70,000 ಮನೆಗೆ ಸೀರೆ ಕೊಟ್ಟಿದ್ದೀನಿ. 5,000 ರೂಪಾಯಿ MBBS ಇಂಜಿನಿಯರಿಂಗ್ಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 10th ಓದೋ ಮಕ್ಕಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಮುನ್ಸಿಪಲ್ ಕಾಲೇಜಲ್ಲಿರೋರಿಗೆ 3,000 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಆಟೋ ಡ್ರೈವರ್ ಮಕ್ಕಳಿಗೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳಿಗೆ 50 ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ. ಮೋಸ್ಟ್ಲಿ ಅವ್ರಿಗೆ ಮತಿಭ್ರಮಣೆ ಆಗಿದೆ. ಈ ವೇಳೆ ಜಿಲ್ಲಾಧಿಕಾರಿ ರವೀಂದ್ರ, ಕೆಎಸ್ಆರ್ಟಿಸಿ ಡಿಸಿ ಹಿಮವರ್ಧನ ನಾಯ್ಡು, ವಾರ್ತಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಜುಂಜಣ್ಣ, ಇತರೆ ಅಧಿಕಾರಿಗಳು ಹಾಜರಿದ್ದರು.
ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸುಮಾರು 800 ವರ್ಷಗಳ ಪ್ರಾಚೀನ ಚೋಳರ ಕಾಲದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ರಥಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಸುಟ್ಟು ಹಾಕಿರುವ ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರಿನಪುರದಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರಿನಪುರದಲ್ಲಿ 800 ವರ್ಷಗಳ ಪ್ರಾಚೀನ ಚೋಳರ ಕಾಲದ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ರಥಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಾಲಯದ ರಥೋತ್ಸವ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ ದೇವಾಲಯ ಇದಾಗಿದ್ದು, ವಾರ್ಷಿಕ ಜಾತ್ರೆ ಮಾರ್ಚ್ ತಿಂಗಳ 20ರಂದು ಪ್ರಾರಂಭವಾಗಲಿದ್ದು, ಊರಿನವರು ಜಾತ್ರೆಗೆ ತಯಾರು ನಡೆಸುವ ಮೊದಲೇ ಈ ಘಟನೆ ನಡೆದಿದೆ. ಘಟನೆಯ ಸಂಬಂಧ ಉತ್ತರ ಭಾರತದ ಓರ್ವ ವ್ಯಕ್ತಿಯನ್ನು ಗ್ರಾಮಸ್ಥರು ಹಿಡಿದು ಪೊಲೀಸ್ ವಶಕ್ಕೆ ನೀಡಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈ ಘಟನೆ ಅತ್ಯಂತ ಗಂಭೀರವಾಗಿದ್ದು, ಕೂಡಲೇ ಇದರ ಹಿಂದಿನ ಅಪರಾಧಿಗಳು ಯಾರು, ಯಾವ ಉದ್ದೇಶಕ್ಕೆ ಈ ಕೃತ್ಯ ಎಸಗಲಾಗಿದೆ, ಇದರ ಹಿಂದಿನ ಷಡ್ಯಂತ್ರ ಏನು, ಘಟನೆಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಪೊಲೀಸರು ಪತ್ತೆ ಹಚ್ಚಿ ಕೂಡಲೇ ಅಪರಾಧಿಗಳನ್ನು ಬಂಧಿಸಬೇಕು. ಸರ್ಕಾರವು ಇಂದು ದೇವಾಲಯಗಳಿಂದ ತೆರಿಗೆ ಸಂಗ್ರಹ ಮಾಡುತ್ತಿದೆ, ಆದರೆ ಸರ್ಕಾರವು ದೇವಸ್ಥಾನಗಳ ಸುರಕ್ಷತೆಯನ್ನು ಮಾಡುವುದಿಲ್ಲ. ಇದು ಅತ್ಯಂತ ಖಂಡನೀಯವಾಗಿದೆ. ದೇವಸ್ಥಾನದ ಜಾತ್ರೆಗೆ ಸುರಕ್ಷತೆ ನೀಡಬೇಕು ಎಂದು ದೇವಸ್ಥಾನಗಳ ಮಹಾಸಂಘವು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. 60 ವರ್ಷ ವಯಸ್ಸಾಯಿತು, ನಿನಗ್ಯಾಕೆ ಸೊಗಸು ವಯಸ್ಸಾಯಿತು, ಮನೆ ಮೂಲೆಯಲ್ಲೇ ಕೂತ್ಕೋ ಅನ್ನಿಸಿಕೊಳ್ಳುವ ಅಜ್ಜಿಯಂದ್ರು. ರ್ಯಾಂಪ್ ವಾಕ್ ಮಾಡಿ ಪ್ಲೇನ್ ಕಿಸ್ ಕೊಟ್ರೆ, ಆಂಟಿಯರೆಲ್ಲ ಟ್ಯಾಲೆಂಟ್ ಶೋ ಮಾಡಿದ್ರೆ, ಮ್ಯಾಜಿಕ್ ಶೋನಲ್ಲಿ ಪಾಲ್ಗೊಂಡ್ರೆ ಹೇಗಿರುತ್ತೆ, ದೊಡ್ಡಮ್ಮ ಚಿಕ್ಕಮ್ಮಂದಿರೆಲ್ಲ ಸೇರಿಸಿ ಡ್ಯಾನ್ಸ್ ಮಾಡಿಸಿದ್ರೆ ಹೇಗಿರುತ್ತೆ ಅಲ್ವಾ. ಈ ಎಲ್ಲ ಚಟುವಟಿಕೆಗಳು ವೇದಿಕೆಯಲ್ಲಿ ನಡೀತು. ಅದೆಲ್ಲಿ ಯಾರು ಮಾಡಿಸಿದ್ರು ಅನ್ನೋ ಕುತೂಹಲವೇ ಈ ವರದಿ ನೋಡಿ. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಹೊರವಲಯದ ಎಸ್ಜೆಸಿಐಟಿ ಬಿಜಿಎಸ್ ಆಡಿಟೋರಿಯಂನಲ್ಲಿ ಚುಂಚಶ್ರೀ ಪ್ರತಿಷ್ಠಾನ ಚಿಕ್ಕಬಳ್ಳಾಪುರದಿಂದ ಮಹಿಳೆಯರಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ 18 ವರ್ಷದಿಂದ ಹಿಡಿದು 70 ವರ್ಷದ ಮಹಿಳೆಯರು ಪಾಲ್ಗೊಂಡು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆ, ಪರ್ಫಾರ್ಮೆನ್ಸ್ ಪ್ರದರ್ಶಿಸಿದರು. ಇಲ್ಲಿ 60 ವರ್ಷದ ಅಜ್ಜಿಯರು ನಡೆಸಿದ ರ್ಯಾಂಪ್ ವಾಕ್ ಎಲ್ಲರ ಗಮನ ಸೆಳೆಯಿತು. ರಂಗೋಲಿ ಸ್ಪರ್ಧೆ, ಗ್ರೂಪ್ ಡ್ಯಾನ್ಸ್, ಏಕಪಾತ್ರಾಭಿನಯ, ಟ್ಯಾಲೆಂಟ್ ಶೋ, ಮ್ಯೂಸಿಕ್ ಶೋ ಎಲ್ಲರ ಗಮನ ಸೆಳೆಯಿತು. ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ 1, 2 ಮತ್ತು 3 ಬಹುಮಾನ ನೀಡಲಾಗಿತ್ತು.
ಪ್ರತಿದಿನ ಗಂಡ ಮಕ್ಕಳು ಮನೆ ಸಂಸಾರ ತೋಟ ಹೊಲ ಎಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಒಕ್ಕಲಗಿತ್ತಿಯರು ಇಂದು ಕೊಂಚ ರಿಲ್ಯಾಕ್ಸ್ ತಗೊಂಡು ಮೈ ಮತ್ತು ಮನಸ್ಸಿಗೆ ಖುಷಿ ಕೊಡುವ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಂತಸ ಪಟ್ಟರು. ಕಾರ್ಯಕ್ರಮ ಉದ್ಘಾಟಿಸಿದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಂದ ಸ್ವಾಮೀಜಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದರೂ ಮಹಿಳೆಗೆ ಇನ್ನೂ ಶೋಷಣೆ ತಪ್ಪಿಲ್ಲ. ಆಕೆ ಮಗುವಾಗಿದ್ದಾಗ ಅಪ್ಪ ಅಮ್ಮನ ಕೈಕೆಳಗೆ, ಮದುವೆಯಾದ ಮೇಲೆ ಗಂಡನ ಆಸರೆಯಲ್ಲಿ, ಮುಪ್ಪಾದ ಮೇಲೆ ಮಕ್ಕಳ ಸುಪರ್ದಿಯಲ್ಲಿ ಜೀವನ ಕಳೆಯುವ ಸ್ಥಿತಿ ಇದೆ. ಸ್ವಾತಂತ್ರ್ಯಳಾಗಿ ಸಮಾನತೆಯನ್ನು ಕಾಣುವ ದಿನಗಳತ್ತ ಮಹಿಳೆ ಬೆಳೆಯಬೇಕು ಎಂದು ಸಲಹೆ ನೀಡಿದರು. ಈ ವೇಳೆ ವೇದಿಕೆಯಲ್ಲಿ ರಾಜ್ಯ ಉಪಾಧ್ಯಕ್ಷೆ ಉಷಾರೆಡ್ಡಿ, ಜಿಲ್ಲಾ ಗೌರವಾಧ್ಯಕ್ಷೆ ಲೀಲಾ ಶ್ರೀರಾಮಯ್ಯ, ಅಧ್ಯಕ್ಷೆ ಶಾಂತಮ್ಮ ವೆಂಕಟೇಶ್, ಉಪಾಧ್ಯಕ್ಷೆ ಕೋಕಿಲಾ ಉಮೇಶ್, ಅನಸೂಯ ಆನಂದ್, ಎಸ್ಜೆಸಿಐಟಿ ಕಾಲೇಜು ಪ್ರಾಚಾರ್ಯ ರಾಜು ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಉತ್ತಮ ಪರಿಸರದಲ್ಲಿ ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 14ರ ಕಂದವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು, ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ 2ನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಖರೀದಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಲೋಕಸಭಾ ಚುನಾವಣೆಗೂ ಮುನ್ನ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಉನ್ನತ ಶಿಕ್ಷಣ ಇಲಾಖೆಯ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ನಡುವೆ ಗಂಡಸ್ತನದ ಗುದ್ದಾಟ ನಡೆದಿದೆ. ಯಾಕಂದ್ರೆ ನಗರಸಭೆಗೆ ಬಂದಿರುವಂತ ದುಡ್ಡಲ್ಲಿ ಖರ್ಚು ಮಾಡೋದು ಅದೇ ದೊಡ್ಡ ಗಂಡಸ್ತನ ಅಲ್ಲ. ನಗರಸಭೆಗೆ ಬಂದಿರುವಂತ ದುಡ್ಡು ತಂದು ಖರ್ಚು ಮಾಡುವಂಥದ್ದು ಗಂಡಸ್ತನ ಅಲ್ಲ. ವಿಶೇಷವಾಗಿ ಅನುದಾನ ತಂದು ಖರ್ಚು ಮಾಡುವಂಥದ್ದು ಅದಕ್ಕೊಂದು ಪ್ರಾಮುಖ್ಯತೆ ಇರ್ತದೆ. ಹೌದು, ಕಳೆದ ಭಾನುವಾರ ಮಾಳಪಲ್ಲಿ ಕೆರೆ ಅಭಿವೃದ್ಧಿ ಪಡಿಸುವ ಕಾಮಗಾರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಚಿವ ಸುಧಾಕರ್, ನಗರಸಭೆ ಹಣ ಖರ್ಚು ಮಾಡಿ ಕಾಮಗಾರಿ ಮಾಡೋದು ಗಂಡಸ್ತನ ಅಲ್ಲವೇ ಅಲ್ಲ, ವಿಶೇಷ ಅನುದಾನ ತಂದು ಕಾಮಗಾರಿ ಮಾಡೋದು ಗಂಡಸ್ತನ ಅಂತ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಶಾಸಕರಾಗಿದ್ದ ಅವಧಿಯಲ್ಲಿ ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಭಕ್ತರಹಳ್ಳಿ ಅರಸೀಕೆರೆ ಕಾಮಗಾರಿ ವಿಚಾರದಲ್ಲಿ ಪರೋಕ್ಷವಾಗಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಗೆ ಟಾಂಗ್ ಕೊಟ್ಟಿದ್ರು. ಸಚಿವ ಸುಧಾಕರ್ ಗಂಡಸ್ತನದ ಮಾತು ಕೇಳುತ್ತಿದ್ದಂತೆ ಕೆಂಡಾಮಂಡಲವಾಗಿರೋ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಮ್ಮ ಜೆಕೆ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಸಚಿವ ಸುಧಾಕರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಸಚಿವ ಸುಧಾಕರ್ ಅವರೇ, ನಿಮಗೆ ಗಂಡಸ್ತನ ಅಲ್ಲ, ಕನಿಷ್ಠ ಜ್ಞಾನವೂ ಇಲ್ಲ, ಬಹಳ ಮುಂದಾಲೋಚನೆ ಇರುವ ಬೃಹಸ್ಪತಿಗಳಾಗಿರೋ ಸಚಿವರು 2004ರಿಂದ 10 ವರ್ಷ ಶಾಸಕರಾಗಿದ್ರಲ್ಲ, ಆಗ ಯಾಕೆ ನೀವು ಕಾಮಗಾರಿ ಮಾಡಲಿಲ್ಲ, ಜನರಿಗೆ ಕುಡಿಯುವ ನೀರು ಕೊಡಲಿಲ್ಲ, ನಿಮ್ಮ ಗಂಡಸ್ತನ ತೋರಿಸಲಿಲ್ಲ ಅಂತ ಸುಧಾಕರ್ಗೆ ತಿರುಗೇಟು ನೀಡಿದ್ರು. ಇವರಿಗೆ ಜನರ ಬಗ್ಗೆ ಇಚ್ಛಾಶಕ್ತಿ ಇಲ್ಲ, ಜನರ ಬಗ್ಗೆ ಕಳಕಳಿ ಇಲ್ಲ, ಎಲ್ಲ ವಿರುದ್ಧ ಮಾಡೋದು. ಇವತ್ತು ನಮ್ಮ ಕಣ್ಣಿಗೆ ಇದೆ. ಈಗ ಭಕ್ತರಲ್ಲಿ ಆಸಕ್ತಿಗೆ ಇವ್ರನ್ನ 35 ಕೋಟಿ ನೀವು ಅದಕ್ಕೆ ಅನುದಾನ ತಂದು ಇನ್ನೂ ಅಲ್ಲಿ ಲ್ಯಾಂಡ್ ಅಕ್ವೈರ್ ಮಾಡಿ, ಇಲ್ಲ ಅದು ಡೆಪ್ತ್ ಮಾಡಿ, ನಮ್ಮ ಇಡೀ ನಗರಕ್ಕಾಗುವಷ್ಟು ನೀರು ಅಲ್ಲಿಂದ ಶೇಖರಣೆ ಮಾಡುವಂಥ ಕೆಲಸ ಮಾಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಜನ ಒಪ್ಕೊಂತಾರೆ, ನಾನು ಒಪ್ಪಿರೋದು ಜನ ಒಪ್ಕೊಂತಾರೆ, ಕ್ಷೇತ್ರದ ಜನ ಒಪ್ತಾರೆ. ನೀವು ಮಾಡಿ, ನೀವು ಮಂತ್ರಿಗಳಾಗಿ ನಾಟಕ ಮಾತ್ರ ಮಾಡಿಲ್ಲ ಅಂದ್ರೆ ಯಾರು ಹೋಗ್ತಾರೆ? ನಿಮ್ಮನ್ನ
ಯಾರು ಒಪ್ಪೋದಿಲ್ಲ. ನೀವು ಮಂತ್ರಿಗಳಾಗಿದ್ದೀರಾ, ಮಾಡ್ರಿ, ಒಳ್ಳೆ ಕೆಲಸ ಮಾಡ್ರಿ. ನೀವು ಮಂತ್ರಿಗಳಾಗಿ ಜನರನ್ನ ಕೇಸಾಡ್ಸಿ, ನಿಮ್ಮ ಕಾರ್ಯಕರ್ತರಿಗೆ ಸಮಾಧಾನ ಇಲ್ಲ. ಈಗ ಪಾಪ ಈಗ ನಾನು ಮೊದಲಿಂದನೂ ಹೇಳ್ತಾ ಇದ್ದೆ, ಈ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತ. ಖಂಡಿತ ಇಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದೆ, ನೀವು ಈಗ 10 ವರ್ಷ ಇದ್ರಲ್ಲಪ್ಪ, 2004ರಿಂದ 2013ವರೆಗೂ ಇದ್ರಲ್ಲ, ಯಾಕೆ ನೀವು ಅಂಬೇಡ್ಕರ್ ಭವನ ಮಾಡಿಲ್ಲ? ಎಲ್ಲೋಗಿದ್ದು ನಿಮ್ಮ ಗಂಡಸ್ತಾನ? ಎಲ್ಲೋಗಿದ್ರಿ? ಯಾಕೆ ಮಾಡಿಲ್ಲ? ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇರೋದು. ನೀವು 60 ವರ್ಷದಿಂದ ನೀವು ಇವತ್ತು ಪರಮಶಿವಯ್ಯ ವರದಿ ಇವೆಲ್ಲ ನೋಡಿದ್ರೆ ಯಾಕೆ ಮಾಡಿಲ್ಲ? ಯಾಕೆ ತಂದಿಲ್ಲ ನೀರು? ನೀವು ಮಾಡಿಲ್ಲ, ನಿಮ್ಗೆ ಇಚ್ಛಾಶಕ್ತಿ ಇಲ್ಲ. ಬಟ್ ನಾವು ಮಾಡಿದ್ವಿ. ಆದರೆ ನಗರಸಭೆ ನಗರೋತ್ಥಾನ ಅನುದಾನವನ್ನು ನಾವು ಬಳಸ್ಕೊಂಡಾಗ ನೀವು ಗಂಡಸ್ತನ ಮಾತಾಡ್ತೀರಾ. ನಿಮ್ಗೆ ಕನಿಷ್ಠ ಜ್ಞಾನ ಇಲ್ಲ. ಯಾವ ಅನುದಾನದಲ್ಲಿ ಎಷ್ಟೆಷ್ಟು ಫೀಸ್ ನೀಡಬೇಕು, ಗೈಡ್ ಲೈನ್ ಇರುತ್ತೆ, ಅದಕ್ಕೋಸ್ಕರ ನಾವು ಮಾಡಿದ್ದೀವಿ, ತಂದಿದ್ದೀವಿ. ನೀವು ಮಾಡಬೇಕಾಗಿತ್ತು. ಆಯ್ತಪ್ಪ, ನೀವು 10 ವರ್ಷ MLA ಆಗಿದ್ರಲ್ಲ, ಒಂದು 10 ಕೋಟಿ ನೀವು ಸ್ಪೆಷಲ್ ಗ್ರಾಂಟ್ ತಂದು ನೀರು ತರಬೇಕಾಗಿತ್ತು. ನಗರ ಭಾಗದಲ್ಲಿ ಜನರಿಗೆ, ನಗರ ಭಾಗದಲ್ಲಿ ಇವತ್ತು 1 ಲಕ್ಷ ಜನಸಂಖ್ಯೆ ಇದೆ, ಯಾಕೆ ತಂದಿಲ್ಲ? ನಾವು ಸಮ್ಮರಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ದುಕೊಂಡು ನೀವು ಯಾಕೆ ತರಲಿಲ್ಲ? ನಮ್ಗೆ ಆ ಕಳಕಳಿ ಇತ್ತು, ಜನರಿಗೆ ನೀರು ಕೊಡಬೇಕು ಅನ್ನುವಂಥದ್ದು ಇತ್ತು, ನಾವು ತಂದಿದ್ದೀವಿ. ಇನ್ನು ಸಚಿವರ ವಿರುದ್ಧ ಜೆಕೆ ಕೃಷ್ಣಾರೆಡ್ಡಿ ಕೆರೆ ಹಾಗೂ ಸರ್ಕಾರಿ ಜಾಗ ಕಬಳಿಕೆ ಆರೋಪ ಸೇರಿದಂತೆ ಸಚಿವ ಸುಧಾಕರ್ ಸಹೋದರ ಬಾಲಾಜಿಯವರ ವರ್ಗಾವಣೆ ವಿಚಾರದಲ್ಲಿ ಹಸ್ತಕ್ಷೇಪ, ಕಾಮಗಾರಿಗಳಲ್ಲಿ ಕಮಿಷನ್ ಕೇಳಿರುವ ಬಗ್ಗೆ ಮಾತಿನ ಬಾಣದ ಮೂಲಕ ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದು, ಇಬ್ಬರ ಮಾತಿನ ಸಮರ ಮುಂದೆಲ್ಲೋಗುತ್ತೋ ಕಾದು ನೋಡಬೇಕಿದೆ. ಈ ಸಂದರ್ಭದಲ್ಲಿ ಎಲ್ಲ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬುಧವಾರ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅನುಷ್ಠಾನಗಳ ಕಾರ್ಯಕ್ರಮ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಬೃಹತ್ ಪೆಂಡಾಲ್, ವೇದಿಕೆ, ಆಸನಗಳ ವ್ಯವಸ್ಥೆ ಸೇರಿದಂತೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಚುನಾವಣಾ ಪೂರ್ವದಲ್ಲಿ ಮತದಾರರಿಗೆ ಕಾಂಗ್ರೆಸ್ ಪಕ್ಷ ನೀಡಿದ್ದ 5 ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿ ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಗ್ಯಾರಂಟಿಗಳ ಅನುಷ್ಠಾನ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮವನ್ನು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತವರು ಕ್ಷೇತ್ರ ಚಿಂತಾಮಣಿ ನಗರದಲ್ಲಿ ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಎಲ್ಲಾ ಸಚಿವರು, ಶಾಸಕರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಕೋಲಾರ ವೃತ್ತದ ಪಕ್ಕದಲ್ಲಿ ಬೃಹತ್ ಪೆಚಿಡಾಲ್ ಹಾಗೂ ವೇದಿಕೆ ಸೇರಿದಂತೆ ಸಾವಿರಾರು ಜನರು ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಮತ್ತಿತರ ಅಗತ್ಯ ಸಿದ್ಧತೆಗಳು ಭರದಿಂದ ಸಾಗುತ್ತಿವೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಜನವಸತಿಗಳ ಮಧ್ಯೆ ಬಾರ್ ಮತ್ತು ರೆಸ್ಟೋರೆಂಟ್ ತೆರೆಯಲು ಸ್ಥಳೀಯರ ವಿರೋಧದ ನಡುವೆಯೂ ಅಕ್ರಮವಾಗಿ ಅನುಮತಿ ನೀಡಿದ್ದು, ಕೂಡಲೇ ಅನುಮತಿಯನ್ನು ರದ್ದು ಮಾಡಬೇಕೆಂದು ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಕ್ರಾಸ್ ಬಳಿ ಇರುವ ದೇವಗಾನಹಳ್ಳಿ, ಕನಕನಗರ ಹಾಗೂ ಸುತ್ತಮುತ್ತಲ ವಾಸಿಗಳು ಬಾರ್ ಮತ್ತು ರೆಸ್ಟೋರೆಂಟ್ ಎದುರು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಚಿಕ್ಕಬಳ್ಳಾಪುರ ಕೋಲಾರ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವ ದೇವಗಾನಹಳ್ಳಿ ಬಳಿ ಕನಕನಗರ ವಸತಿ ಪ್ರದೇಶದಲ್ಲಿ ನಿಹಾಲ್ ಬಿಗ್ ಪಂಚ ಬಾರ್ ಮತ್ತು ರೆಸ್ಟೋರೆಂಟ್ಗೆ ಅಬಕಾರಿ ಇಲಾಖೆಯಿಂದ ಪರವಾನಗಿ ದೊರೆತಿದ್ದು ಬಾರ್ ಅನ್ನು ತೆರೆದಿದ್ದಾರೆ. ಜನವಸತಿ ನಡುವೆ ಬಾರ್ ತೆರೆಯಲು ಅನುಮತಿ ಕೊಟ್ಟಿದ್ದನ್ನು ವಿರೋಧಿಸಿ ಸ್ಥಳೀಯ ವಾಸಿಗಳೊಂದಿಗೆ ಹಸಿರು ಸೇನೆ ರೈತ ಸಂಘದವರು ಪ್ರತಿಭಟನೆ ನಡೆಸಿದರು. ಹೊಸಪೇಟೆ ಗ್ರಾಮ ಪಂಚಾಯಿತಿಯಿಂದ ಬಾರ್ ತೆರೆಯಲು ನಿರಪೇಕ್ಷಣಾ ಪತ್ರ ಕೊಟ್ಟಿಲ್ಲ, ಸ್ಥಳೀಯರ ಅಭಿಪ್ರಾಯ ಸಂಗ್ರಹಿಸಿಲ್ಲ, ಸ್ಥಳ ಮಹಜರು ಮಾಡಿಯೇ ಇಲ್ಲ. ಇಲ್ಲಿ ಬಾರ್ ತೆರೆಯುವ ಸೂಚನೆಗಳು ನಮಗೆ ಸಿಕ್ಕಾಗ ನಾವು ಅಬಕಾರಿ ಇಲಾಖೆಗೆ ಲಿಖಿತ ಅರ್ಜಿ ಸಲ್ಲಿಸಿದಾಗ ಬಾರ್ ತೆರೆಯುವ ಯಾವುದೇ ಪ್ರಸ್ತಾಪ ಇಲಾಖೆಗೆ ಬಂದಿಲ್ಲ ಎಂದು ಅಧಿಕಾರಿಗಳು ಹಿಂಬರಹ ಕೊಟ್ಟಿದ್ದಾರೆ. ಜತೆಗೆ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದವರನ್ನು ಕೇಳಿದ್ರೆ ಟ್ರ್ಯಾಕ್ಟರ್ ಶೋರೂಮ್, ಎಲೆಕ್ಟ್ರಿಕ್ ಶೋರೂಮ್ ಎಂದೆಲ್ಲ ಸುಳ್ಳು ಹೇಳಿಕೊಂಡು ಬಂದು ಇದೀಗ ಏಕಾಏಕಿ ಬಾರ್ ತೆರೆದಿದ್ದಾರೆ. ಇದರ ಹಿಂದೆ ಅಕ್ರಮವಾಗಿ ಅನುಮತಿ ನಡೆದಿರುವ ಹಣ ಇರುವವರ ಪರವಾಗಿ ಅಧಿಕಾರಿಗಳು ಶಾಮೀಲಾಗಿರುವ ಅನುಮಾನವನ್ನು ಪ್ರತಿಭಟನಾಕಾರರು ವ್ಯಕ್ತಪಡಿಸಿದರು. ಬುಕ್ ಮಾಡ್ತೀವಿ, ಬುಕ್ ಮಾಡಲೇಬೇಕು. 40 ಸೈನ್ಗಳು NOC ಇಲ್ದರ ಮಾಡಿರೋದು
ಎಲ್ಲ ಈ ಥರ ಮತ್ತೆ ಬಾಜಾರ್ ಇಲ್ದವ್ರು ಮಾಡಿರೋದು, ಇಂಬರ ಕೊಡದೇ ಇರೋದು, ಇದೆಲ್ಲ ಫೋರ್ಜರಿ ಕೆಲಸ ಮಾಡಿದ್ದಾರೆ. ನಾವು ಇದು ನೋಟಿಸ್ಗಳು ಕಳಿಸ್ತೀವಿ, ಲೋಕಾಯುಕ್ತಕ್ಕೂ ಹಾಕ್ತೀವಿ, ಸಂಬಂಧಪಟ್ಟ ಇಲಾಖೆಯವರೆಲ್ಲರೂ ಸೇರಿಸಿ ಲೋಕಾಯುಕ್ತ ಹಾಕ್ತಿರ್ತೀವಿ. ಇದು ಹೋರಾಟ ನಿಲ್ಲಲ್ಲ, ಇದು ಹೋರಾಟ ಅನ್ಕೊಂಡಿರ್ಬೋದು ಅಷ್ಟೇ, ನಿಲ್ಲಲ್ಲ. ಒಬ್ಬರಾದ್ರೂ ಮಾಡ್ತೀವಿ ಹೋರಾಟ. ಈ ದೇಶದಲ್ಲಿ ಒಬ್ಬರಿಂದನೇ ಸ್ವತಂತ್ರ ಬಂದಿರೋದು, ಎಲ್ಲ ಪ್ರತಿಯೊಂದನ್ನು ಕೂಡ ಒಬ್ಬರಿಂದ ಸ್ಟಾರ್ಟ್ ಆಗಿರೋದು. ಎಲ್ಲ ಸಾವಿರಾರು ಜನ ಬಂದು ಹೋರಾಟಗಳಲ್ಲಿ ಯಾರೂ ಪಾಲ್ಗೊಂಡಿಲ್ಲ, ಒಬ್ಬರಿಂದನೇ ಈ ದೇಶ ಇದಾಗಿರೋದು, ಬದಲಾವಣೆ ಆಗಿರೋದು. ಹಂಗೆ ಇಲ್ಲಿ ಅಷ್ಟೇ, ಸಂಬಂಧಪಟ್ಟವರು ಇದನ್ನ ನಾಳೆಯಿಂದ ಮುಚ್ಚಬೇಕು. ಮುಚ್ಚಿಲ್ಲ ಅಂದ್ರೆ ಅವರೇ ಅನ್ಕೋಬೇಕು, ಯಾಕಪ್ಪ ನಾವು ಇದನ್ನು ಲೈಸೆನ್ಸ್ ಕೊಟ್ಟಿವೆ ಈ ಬಾರ್ಗೆ ಅನ್ಕೋಬೇಕು. ಕಾನೂನು ಸ್ಥಳಕ್ಕೆ ಅಬಕಾರಿ ಇಲಾಖೆಯ ಚಿಂತಾಮಣಿ ವಿಭಾಗದ ಉಪ ಅಧೀಕ್ಷಕ ಸುರೇಶ್ ಮತ್ತು ಅಬಕಾರಿ ನಿರೀಕ್ಷಕಿ ನೇತ್ರಾವತಿ ಭೇಟಿ ಕೊಟ್ಟು ಪ್ರತಿಭಟನಾಕಾರರ ಜೊತೆ ಚರ್ಚಿಸಿದ್ರು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚರ್ಚೆ ಕೆಲ ಕಾಲ ನಡೆಯಿತು. ಅಂತಿಮವಾಗಿ ಅಹವಾಲು ಸ್ವೀಕರಿಸಿದ ಸುರೇಶ್ ಅವರು, ಈ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸುತ್ತೇನೆ. ಬಾರ್ ಮತ್ತು ರೆಸ್ಟೋರೆಂಟ್ಗೆ ಅನುಮತಿ ನೀಡುವಲ್ಲಿ ಅಕ್ರಮ ನಡೆದಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು. ನಾನು ಈಗಲೇ ಬಂದ್ ಮಾಡಿಸಿ ಅನ್ನೋದ್ರ ಬಗ್ಗೆ ಉತ್ತರ ಕೊಡೋಕ್ಕೆ ನಾನು ಬರೋದಿಲ್ಲ. ಈಗ ಏನು ನೀವು ಅಹವಾಲು ಕೊಟ್ಟಿದ್ದೀರಾ, ಈಗ ಪಂಚಾಯತಿಂದ ಹೇಳಿದ್ದೀರಾ, ನೀವು ಹಿಂಬರ ಕೊಟ್ಟಿದ್ದೀರ ಅಂತ ಹೇಳಿದ್ದೀರಾ, ಅದ್ರ ಬಗ್ಗೆ ನಾನು ಕೂಡ ರೈಟಿಂಗಲ್ಲೇ ತಗೋಬೇಕು. ಈಗ ನಾನು ಒಬ್ಬ ಅಧಿಕಾರಿಯಾಗಿ ಅದು ನಾನು ರೈಟಿಂಗಲ್ಲೇ ತಗೋಬೇಕಾಗುತ್ತೆ. ರೈಟಿಂಗಲ್ಲೇ ತಗೊಂಡ ಬಗ್ಗೆ ಕ್ರಮ ತಗೋಬೇಕಾಗುತ್ತೆ. ಹಾಗೆ ಈಗ ಮಾತಿಂದ ಕ್ರಮ ತಗೊಂಡ್ರೆ ಅದು ನಮ್ಮ ಈಗ ಕಾನೂನು ಒಪ್ಪಲ್ಲ. ಅದಕ್ಕೆ ಯಾರ ಕಡೆಯಿಂದ ಸರ್ ರೈಟಿಂಗ್ ಇದು ತಗೋಬೇಕು. ಈಗ ಏನು ನೀವು ಪಂಚಾಯತಿಯಿಂದ ನೀವೇನು ಹಿಂಬರ ಕೊಟ್ಟಿದ್ದಾರೆ ಅಂತ ಹೇಳಿದಾರಲ್ಲ, ಇದು ನಾನು ಪಂಚಾಯತಿ ಇದು ಮಾಡೋದು ತೋರ್ಸಪ್ಪ. ನನಗೆ ಆಯ್ತು, ಸಾಕು ಜೆರಾಕ್ಸೇ ಸಾಕು. ನೀವೇನು ಕೊಟ್ಟಿದ್ದೀರಲ್ಲ, ಇದೇನು ಪಂಚಾಯತಿಯಿಂದ ಕೊಟ್ಟಿದ್ದ ಅಷ್ಟು ತಗೋತೀನಿ ನಾನು. PDOಗೆ ಬರಿತೀವಿ ಇವತ್ತೇ. ಈ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷ ವೀರಾಪುರ ಮುನಿನಂಜಪ್ಪ, ಸುಂಡ್ರಹಳ್ಳಿ ಬೀರಪ್ಪ, ಆಂಜನೇಯ ರೆಡ್ಡಿ, ಎಂ ವೆಂಕಟರಮಣಸ್ವಾಮಿ, ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸ್ವಾತಂತ್ರ್ಯ ಬಂದಾಗಿನಿಂದಲೂ ಸ್ಮಶಾನಗಳಿಗೆ ಜಮೀನಿಲ್ಲದೆ ವಂಕೆ ಕೆರೆ ಜಮೀನುಗಳಲ್ಲಿ ಅಥವಾ ತಮಗಿದ್ದ ತುಂಡು ಭೂಮಿಗಳಲ್ಲಿ ಸ್ಮಶಾನ ಮಾಡಿಕೊಳ್ಳುವ ಸ್ಥಿತಿ ಇದ್ದ ಪೆರೇಸಂದ್ರ ದಲಿತರಿಗೆ ಶಾಸಕ ಪ್ರದೀಪ್ ಈಶ್ವರ್ 1.25 ಎಕರೆ ಜಮೀನು ಮಂಜೂರು ಮಾಡಿಸಿ ಇಂದು ದಲಿತರಿಗೆ ಹಸ್ತಾಂತರ ಮಾಡಿದರು. ಮತ್ತೆ ಡಾಕ್ಟರ್ ಕೆ ಸುಧಾಕರ್ಗೆ ಚಾಲೆಂಜ್ ಮಾಡ್ತೀನಿ. ಒಂದೇ ಒಂದು ವೋಟ್ MP ಎಲೆಕ್ಷನಲ್ಲಿ ನೀವು BJPಗೆ ಒಂದೇ ಒಂದು ವೋಟ್ ಲೀಡ್ ತೆಗೆದು ನೋಡಿ, ಒಂದು ವೋಟ್ ತೆಗೆದು ನೋಡಿ. ಮತ್ತೆ ಹೇಳ್ತಿದ್ದೀನಿ, ಡಾಕ್ಟರ್ ಕೆ ಸುಧಾಕರ್ ಪಾರ್ಲಿಮೆಂಟ್ ಬಾಗಿಲು ತುಳಿಯೋಕ್ಕೆ ಬಿಡಲ್ಲ. ನಿಮ್ಮನ್ನು ಚಾಲೆಂಜ್ ಇದೆ. ಪಾರ್ಲಿಮೆಂಟ್ ಬಾಗಿಲು ಯಾವುದೇ ಕಾರಣಕ್ಕೆ ಸುಧಾಕರ್ನ ಹತ್ತಕ್ಕೆ ಬಿಡಲ್ಲ. ನಾನು ರಾಜಕೀಯ ಏನು ಅಂತ ನನಗೆ ಗೊತ್ತು. ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಗ್ರಾಮ ಪಂಚಾಯಿತಿ ಬಳಿ ಹಮ್ಮಿಕೊಳ್ಳಲಾಗಿದ್ದ ದಲಿತರಿಗೆ ಸ್ಮಶಾನ ಭೂಮಿ ಹಂಚಿಕೆ ಕಾರ್ಯಕ್ರಮವನ್ನು ಶಾಸಕ ಪ್ರದೀಪ್ ಈಶ್ವರ್ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಪ್ರದೀಪ್ ಈಶ್ವರ್, ಸ್ವಾತಂತ್ರ್ಯ ಬಂದಾಗಿನಿಂದಲೂ ದಲಿತ ಮನೆಗಳಲ್ಲಿ ಯಾರಾದರೂ ಸತ್ರೆ ಮಣ್ಣು ಮಾಡಲು ಸ್ಮಶಾನ ಜಾಗ ಇರಲಿಲ್ಲ. ನಾನು ಚುನಾವಣೆ ಸಮಯದಲ್ಲಿ ಕೊಟ್ಟ ಮಾತಿನಂತೆ ನಮ್ಮ ಸ್ವಂತ ಊರಿನ ದಲಿತ ಬಂಧುಗಳಿಗೆ ಸ್ಮಶಾನವನ್ನು ಮಂಜೂರು ಮಾಡಿಸಿ 1.25 ಎಕರೆ ಮಂಜೂರಾತಿ ಪತ್ರವನ್ನು ನೀಡಿದ್ದೇನೆ. ತಾಲೂಕಿನ ಎಲ್ಲ ದಲಿತ ಕಾಲೋನಿಗಳಿಗೆ ಉತ್ತಮವಾದ ಚರಂಡಿ ವ್ಯವಸ್ಥೆಯೊಂದಿಗೆ ಸಿಸಿ ರಸ್ತೆಗಳನ್ನು ಹಾಕಿಸಲು ಈಗಾಗಲೇ ಸರ್ಕಾರಕ್ಕೆ ಪತ್ರದ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೇನೆ. ಹಂತ ಹಂತವಾಗಿ ಈ ಕಾರ್ಯಕ್ರಮ ಆಗಲಿದೆ. ಅದೇ ರೀತಿ ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಇಡೀ ಕ್ಷೇತ್ರದಾದ್ಯಂತ 140ಕ್ಕೂ ಹೆಚ್ಚು ನೀರಿನ ಘಟಕಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಂಡಿದ್ದೇನೆ. ಕೆಲವರು ವಿನಾಕಾರಣ ಅಪಪ್ರಚಾರ ಮಾಡಲು ಮುಂದಾಗ್ತಿದ್ದು ಅಂತಹವರಿಗೆ ಅಭಿವೃದ್ಧಿಯ ಮುಖಾಂತರ ತಿರುಗೇಟು ನೀಡುತ್ತೇನೆ ಎಂದು ತಿಳಿಸಿದ್ರು. ಮತ್ತೆ ತುಂಬಾ ಜನ ಊರಿಂದ ಆಚೆ ಒಂದು 8-10 ಕಿಲೋಮೀಟರ್ ಕೊಡೋಣ ಅಂದ್ರು. ನಾನು ಒಂದೇ ಮಾತು ಹೇಳಿದೆ, ಕೂಲೋ ನಾಲೋ ಸೇಸಿ ದಿನ 100-200 రూపాయలు సంపాదిస్తాము. 10 కిలోమీటర్ల అవుతుందని ఏమైనా శ్మశానం ఇస్తే రేపు పొద్దున బాడీని సాగించాక 1000 రూపాయలు ఇవ్వాల. కూల్ చేసేవాడు 1000 రూపాయలు యాక్టింగ్ కట్టేస్తాడు సార్. అందుకే కష్టమో సుఖమో 1 కిలోమీటర్ లోపలనే నేను జాగా ఇప్పించినాను. ఇది మన SC STలకు ಮಾತ್ರమే. ನಾನು ಹೇಳ್ತಾ ಇದ್ದೀನಿ, 18 ವರ್ಷದಿಂದ ನನ್ನ ತಂದೆ ತಾಯಿ ತೀರೋದಾಗ ನಮ್ಮ ಅಪ್ಪ ಅಮ್ಮ ನಾನು ಹಿಂಗೆ ಎತ್ಕೊಂಡು ಹೋಗಿದ್ದೀನಿ. చచ్చిపోయినోడు పూడ్చేకింత దావు లేకుంటే యావ రాజకీయము యావ అధికారం ఎవడు కావాలక. నేనేం ఎలక్షన్ ఇంకో 2 నెలలు ఉండగా వచ్చి చేస్తానులే. ఇది మీకోసం నేను చేస్తాండేది. 1.25 ಎಕರೆ ಇಪ್ಪತ್ತು ನಾನು ಹೇಳಿದೆ, ಅಲ್ಲಿ ನಮ್ಮ SC ST ಸಮುದಾಯದವ್ರಿಗೆ ಅನುಕೂಲ ಆಗ್ಬೇಕು. ಇವತ್ತು 10 ಕೋಟಿ ರೂಪಾಯಿ ತಂದಿದ್ದೀನಿ ಸರ್. ಅಕ್ಕ ಇವತ್ತು ಗುದ್ಲಿ ಪೂಜೆ ಆಯ್ತಾ ಅಂದೆ, ಕ್ರಾಸ್ ಇಂದ ಊರೊಳಕ್ಕೆ ಆ ಕಡೆ ಈ ಕಡೆ ಮೋರಿ ನೀಟಾಗಿ ರೋಡ್ ಬರುತ್ತೆ. ಇನ್ನು 6 ತಿಂಗಳೊಳಗಡೆ ಇನ್ನು ಮಿಕ್ಕಿದ್ದ 5 ರಿಂದ 6 ಕೋಟಿ
ನಮ್ಮ ಕಾಲೋನಿಯಿಂದ ಎಲ್ಲ ಸಂಧಿಗಳಲ್ಲೂ CC ರೋಡ್ ಮಾಡಿಸ್ತೀನಿ. ಬರೀ ನಮ್ಮೂರಿಗೆ ನಾನು 10 ಕೋಟಿ ರೂಪಾಯಿ ತಂದಿದ್ದೀನಿ. ಗೌರ್ಮೆಂಟ್ ಇಂದ ಆಲ್ರೆಡಿ ಫೈನಾನ್ಸ್ ಅಪ್ರೂವಲ್ ಆಗಿದೆ. ನಮ್ಮೂರಿಗೆ ನಾನು ಇನ್ನೇನ್ ತರೋವರೆಗೂ ನಾನು ಸ್ಮಶಾನಕ್ಕೆ ಜಾಗ ಕೊಡೋವರೆಗೂ ನಮ್ಮೂರಿಗೆ ನಾನು ಕಾಲಿಡಬಾರ್ದು ಅಂತ ತೀರ್ಮಾನ ತಗೊಂಡಿದ್ದೆ. ಅದಕ್ಕೆ ಇವತ್ತು ಬಂದಿದ್ದೀನಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಂಗರತ್ನಮ್ಮ ಶ್ರೀನಿವಾಸ್, ಉಪಾಧ್ಯಕ್ಷ ವೆಂಕಟಪತಿ, ಯುವ ಮುಖಂಡ SP ಶ್ರೀನಿವಾಸ್, KB ವಿಜಯಕುಮಾರ್, ಜೋಳದ ಕಿಟ್ಟಿ, ದಯಾನಂದ್ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಓವರ್ಲೋಡ್ ಹಾಕಿಕೊಂಡು ಬೃಹತ್ ಲಾರಿಗಳ ಸಂಚಾರದಿಂದಾಗಿ ಗ್ರಾಮಗಳ ರಸ್ತೆ ಹದಗೆಡುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಲಾರಿಗಳನ್ನು ತಡೆದು ಬಂದ ದಾರಿಯಲ್ಲಿ ವಾಪಸ್ ಕಳುಹಿಸಿದ ಘಟನೆ ನಡೆದಿದೆ. ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ಗ್ರಾಮದ ರಸ್ತೆಯಲ್ಲಿ ಓವರ್ಲೋಡ್ ಮಾಡಿಕೊಂಡು ಕುಂದಾಣ ಮಾರ್ಗವಾಗಿ ಸಂಚರಿಸುತ್ತಿದ್ದ 2 ಲಾರಿಗಳನ್ನು ಗ್ರಾಮಸ್ಥರು ತಡೆದು ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಲಾರಿ ಚಾಲಕರಿಗೆ ತರಾಟೆಗೆ ತೆಗೆದುಕೊಂಡರು. ಇನ್ನು ರಾಷ್ಟ್ರೀಯ ಹೆದ್ದಾರಿ ಬ್ಯಾಡರಹಳ್ಳಿ ಗ್ರಾಮದ ಮೂಲಕ ಸೋಲೂರು ಮಾರ್ಗವಾಗಿ ಸಂಚರಿಸುತ್ತಿದ್ದ ವಾಹನಗಳನ್ನು ಸ್ಥಳೀಯ ಗ್ರಾಮಸ್ಥರು ತಡೆದಿದ್ದರಿಂದ ಆ ಮಾರ್ಗದ ಬದಲಾಗಿ ಬೊಮ್ಮವರ ರಸ್ತೆ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿರುವ ಚಾಲಕರು ಲಾರಿಗಳನ್ನು ಅತಿ ವೇಗವಾಗಿ ಗ್ರಾಮಗಳಲ್ಲಿ ಸಂಚರಿಸುವುದರಿಂದ ಅಪಘಾತಗಳು ಸಹ ಆಗುತ್ತದೆ. ಆದ್ದರಿಂದ ಓವರ್ಲೋಡ್ ಮಾಡಿಕೊಂಡು ಬರುವ ಲಾರಿಗಳ ಮೇಲೆ ARTO ನಿಗಾ ವಹಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. 45 ಟನ್ ಹಾಕಿ ಬರ್ತಾರೆ ಈ ರೋಡಾಗ. ಸಿಂಗಲ್ ರೋಡ್ಗಳ ಎಷ್ಟು ಪರ್ಮಿಷನ್ ಇದೆ ಈ ಗಾಡಿಗಳಂತ? ಏನು ಅದು ಓವರ್ ಸ್ಪೀಡು, ಏನೋ ಸಣ್ಣ ಪಣ್ಣಗೆ ಹೋಗಲ್ಲ. ಯಾರ ಮಕ್ಕಳು ಬಂದ್ರೆ ಒಂದೇಟ್ಗೆ ಹೋಗ್ಬಿಡ್ತಾರೆ. ಕಡ್ವಾಣ ಹಾಕರ್ ಯಾರಿಲ್ಲ, ಸೋಲೂರು ಕಡೆಯಿಂದ ಬರೋರು. ಇವಾಗ ಈ ರೋಡ್ ರೆಡಿ ಆದ್ಮೇಲೆ ಈ ರೋಡ್ ತಿರ್ಕೊಂಬಿಟ್ಟಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಜಾತಿ ಜನಾಂಗಗಳ ಮಧ್ಯೆ ರಾಜಕೀಯ ಮಾಡುವ ಪಕ್ಷಗಳನ್ನ ಮತ್ತು ರಾಜಕಾರಣಿಗಳನ್ನ ದೂರವಿಟ್ಟು ಸುಳ್ಳು ಹೇಳಿ ದೌರ್ಜನ್ಯ ಮಾಡುವ MP ನಿಮಗೆ ಬೇಕಾಗಿಲ್ಲ. ಬಡವರಿಗೆ ಶ್ರಮಿಸುವಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಹೇಳಿದರು. ಮಾಲೂರು ಪಟ್ಟಣದಲ್ಲಿ ಶಾಸಕ KY ನಂಜೇಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಅರ್ಹ ಫಲಾನುಭವಿಗಳಿಗೆ ಸಮಾವೇಶ ಮತ್ತು ವಿವಿಧ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಮತ್ತು ಮಾಜಿ ಸಚಿವರಾದ HM ರೇವಣ್ಣ, ಉಮಾಶ್ರೀ ಪಾಲ್ಗೊಂಡಿದ್ದರು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಮಾತನಾಡಿ, ರಾಜ್ಯದಲ್ಲಿ 5 ಗ್ಯಾರಂಟಿಗಳು ಸಮರ್ಪಕವಾಗಿ ಎಲ್ಲಾ ಬಡ ಜನರಿಗೆ ತಲುಪಿಸಿದ್ದೇವೆ. ಅದರ ಜೊತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆ ಎತ್ತಿಕೊಂಡು ಕೋಲಾರ ಜಿಲ್ಲೆಗೆ 300 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು, ಮಾಲೂರಿಗೂ ಸುಮಾರು 600 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿಗಳು ಪ್ರಗತಿಯಲ್ಲಿದೆ. ಕೋಲಾರ ಜಿಲ್ಲೆಯಲ್ಲಿ ಸುಳ್ಳು ಹೇಳಿ ದೌರ್ಜನ್ಯ ಮಾಡಿ ಬರೀ ಆಶ್ವಾಸನೆ ಕೊಡುವಂತಹ MP ನಿಮಗೆ ಬೇಕಾಗಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾ ರೀತಿಯ ಸ್ಪಂದಿಸುವ ಸಂಸದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ನೀಡುತ್ತೆ. ನೀವು ಅವರನ್ನ ಆಯ್ಕೆ ಮಾಡಿಕೊಂಡ ಪಕ್ಷದಲ್ಲಿ ನಿಮಗೆ ಒಳ್ಳೆ ಅಭಿವೃದ್ಧಿ ಕೊಡುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಸಂಸದ S ಮುನಿಸ್ವಾಮಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ಮುಂದಿನ ದಿವಸಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಇದೆ. ಒಳ್ಳೆ ಅಭ್ಯರ್ಥಿಯನ್ನ ನಿಮ್ಗೆ ಕೊಡ್ತೀವಿ. ಸುಮ್ಮನೆ ಬೊಗಳೆ ಹೊಡೆಯುವಂತಹ, ಸುಳ್ಳು ಹೇಳುವಂತಹ, ಸುಳ್ಳು ಆಶ್ವಾಸನೆ ಕೊಡುವಂತಹ, ಜಬರ್ದಸ್ತ್ ಮಾಡುವಂತಹ, ಹಳ್ಳಿಗರ ಮೇಲೆ ರೈತರ ಮೇಲೆ ದಬ್ಬಾಳಿಕೆ ಮಾಡುವಂತಹ MP ನಿಮಗೆ ಬೇಕಾಗಿಲ್ಲ. ನಿಮ್ಮ ಕಷ್ಟಗಳಿಗೆ ಹೇಗೆ ನಿಮ್ಮ ನಂಜೇಗೌಡರು ನಿಮ್ಮ ಜೊತೆ ನಿಮ್ಮ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದಾರೆ, ಅದೇ ತರ MP ನೀವು ಆಯ್ಕೆ ಮಾಡ್ಕೋಬೇಕು. ಮುಂದಿನ ದಿವಸಗಳಲ್ಲಿ ಒಳ್ಳೆ ಅಭ್ಯರ್ಥಿಯನ್ನ ನಿಮಗೆ ಕೊಡ್ತೀವಿ. ಆ ಅಭ್ಯರ್ಥಿಯನ್ನ ನೀವು ಆಯ್ಕೆ ಮಾಡಿ ಕಳಿಸಿದ ಪಕ್ಷದಲ್ಲಿ ನಂಜೇಗೌಡರ ಜೊತೆಗೆ ನಿಮ್ಗೆ ಒಳ್ಳೆ MP ಸಹ ಸಿಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಶಾಸಕ KY ನಂಜೇಗೌಡ, ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ನಜೀರ್ ಅಹಮದ್, ಗ್ಯಾರಂಟಿ ಯೋಜನಾ ಅಧ್ಯಕ್ಷ HM ರೇವಣ್ಣ, MLC ಅನಿಲ್ ಕುಮಾರ್, ಮಾಜಿ ಸಚಿವೆ ಉಮಾಶ್ರೀ, ಚಿತ್ರನಟಿ ಭಾವನಾ, ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಪದ್ಮಾ ಬಸಂತಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಿಂದ ರಾಜ್ಯದ ಜನತೆಗೆ, ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಜೀವನ ಉಸಿರಾಡುವಂತೆ ಆಗಿದೆ ಎಂದು ಶಾಸಕ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಗೌರಿಬಿದನೂರಿನಲ್ಲಿಂದು ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ವಿಗ್ರಹಕ್ಕೆ ಹೂಮಾಲೆ ಹಾಕಿ ಮಹಿಳೆಯರ ಕಳಸಗಳು, ಕಲಾ ತಂಡಗಳೊಂದಿಗೆ ಮೆರವಣಿಗೆಯಲ್ಲಿ ಆಚಾರ್ಯ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನೆರೆದ ಸಾವಿರಾರು ಮಂದಿ ಪಂಚ ಗ್ಯಾರಂಟಿ ಫಲಾನುಭವಿಗಳನ್ನು ಉದ್ದೇಶಿಸಿ ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ,
ರಾಜ್ಯ ಸರ್ಕಾರದ ಅನ್ನಭಾಗ್ಯ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಮುಂತಾದ ಯೋಜನೆಗಳು ಜನರಿಗೆ ಉಪಯುಕ್ತವಾಗಿದೆ. ನನ್ನ ಅಧಿಕಾರ ಅವಧಿಯಲ್ಲಿ ಜಲಜೀವನ್ ಮಿಷನ್, ಕುಡಿಯುವ ನೀರಿನ ವ್ಯವಸ್ಥೆ, ಸ್ವಚ್ಛ ಭಾರತ್, ಕಾಲೇಜುಗಳಿಗೆ ಹೆಚ್ಚುವರಿ ಕೊಠಡಿಗಳು ಮುಂತಾದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರಿಸಿದರು. ಜೊತೆಗೆ ನೀವೆಲ್ಲ ನೋಡಿದಿರಿ, ಮೊದಲು ಕೂಡ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕಿಂತ ಮುಂಚೆಲೂ ಕೂಡ ತಾಲೂಕಿನ ಜನತೆಯ ಮಧ್ಯಮ ವರ್ಗದ ಬಡವರ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಕರೋನಾ ಟೈಮ್ ಇರ್ಬೋದು, ಮಕ್ಕಳ ಸ್ಟೂಡೆಂಟ್ಗೆ ಬಸ್ ಪಾಸ್ ಮಾಡಿಸ್ಕೊಡೋದು ಇರ್ಬೋದು, ಹಾಗೆ ಮದುವೆಗಳಿಗೆ ಬಡವರ ಮದುವೆಗಳಿಗೆ ಸಹಾಯಹಸ್ತ ನೀಡೋದಿರ್ಬೋದು. ಹೀಗೆ ಜನಗಳಿಗೆ ಏನು ದೇವಸ್ಥಾನಗಳಿಗೆ ಕೊಡೋದಿರ್ಬೋದು, ಜನಗಳ ಏನು ಸಮಸ್ಯೆಯನ್ನು ಅರಿತು ಮೊದಲಿನಲ್ಲೂ ನಾವು ಶ್ರಮ ಪಟ್ಕೊಂಡು ಬಂದಿರಿ. ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಲು ಅನ್ನಭಾಗ್ಯ ಯೋಜನೆ ಜಾರಿಗೆ ತರಲಾಯಿತು. ಮಹಿಳೆಯರಿಗೆ ತಮ್ಮ ಕುಟುಂಬದ ಸಣ್ಣ ಪುಟ್ಟ ಖರ್ಚಿಗಾಗಿ ಗೃಹಲಕ್ಷ್ಮಿ ಯೋಜನೆ, ಮಹಿಳೆಯರು ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಲು ಉಚಿತ ಪ್ರಯಾಣದ ಶಕ್ತಿ ಯೋಜನೆ ಜಾರಿಗೆ ತರಲಾಯಿತು. ಈ ಯೋಜನೆಗಳು ನಿಮಗೆ ತಾಂತ್ರಿಕ ದೋಷದಿಂದ ತಲುಪದಿದ್ದಲ್ಲಿ ನಮ್ಮ ಅಧಿಕಾರಿಗಳನ್ನ ಸಹಾಯ ಕೇಳಬಹುದು ಎಂದರು. ತಾವೆಲ್ಲರೂ ಕೂಡ ತಮ್ಮ ಮನೆ ಯಜಮಾನಿಗಳಾಗಿದ್ರಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರಿ. ತಮ್ಗೆಲ್ರಿಗೂ ಕೂಡ ಈ ಯೋಜನೆ ತಲುಪ್ತಾ ಇದೆ. ಆಮೇಲೆ ಸಣ್ಣ ಪುಟ್ಟ ದೋಷಗಳಿದ್ರು ಕೂಡ ಎಲ್ಲರೂ ಇದ್ರೂ ಕೂಡ ನಮ್ಮ ಕೌಂಟರ್ಗಳನ್ನ ತೆರೆದಿದ್ದೀವಿ. ತಾವೆಲ್ಲರೂ ಕೂಡ ಅದನ್ನ ಸರಿಪಡಿಸ್ಕೊಳ್ಳೋಕೆ ಅವಕಾಶ ಇದೆ. ಆಮೇಲೆ ಅನ್ನಭಾಗ್ಯ 2013ರಲ್ಲಿ ಪ್ರಥಮವಾಗಿ ಸ್ಟಾರ್ಟ್ ಆಗಿ 2023ರಲ್ಲಿ ಮತ್ತೆ ಅಗೇನ್ ಎರಡನೇ ಬಾರಿ ಸ್ಟಾರ್ಟ್ ಆಯಿತು. 10 kg ಅಕ್ಕಿಯನ್ನು ಪ್ರತಿಯೊಬ್ಬ ವ್ಯಕ್ತಿಗೂ 10 kg ಅಕ್ಕಿಯನ್ನು ಒದಗಿಸೋದು ಸರ್ಕಾರದ ಉದ್ದೇಶವಾಗಿದೆ. 5 kg ಅಕ್ಕಿನ ಕೊಡ್ತಾರೆ. ಇನ್ನು 5 kg ಅಕ್ಕಿಗೆ ಏನಾದರೂ ಬೆಲೆ ಏನಿದೆ ಅದಕ್ಕೆ 170 ರೂಪಾಯಿಗಳನ್ನ ಕೊಡುವಂತಹ ಒಂದು ಯೋಜನೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ, ತೀರ್ಥ ಟ್ರಸ್ಟ್ ಡಾಕ್ಟರ್ ಪ್ರಕಾಶ್, ಗುಡಿಬಂಡೆ ತಾಲೂಕಿನ ತಹಶೀಲ್ದಾರ್ ಶ್ರೀಮತಿ ಮನೀಷಾ ಪತ್ರಿ, ನಗರಸಭೆಯ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ರೂಪಾ ಅನಂತರಾಜು, ಕೋಚುಮಲ್ ಮಾಜಿ ಅಧ್ಯಕ್ಷರಾದ ಕಾಂತರಾಜು ಮುಂತಾದವರು ಭಾಗವಹಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶಿಡ್ಲಘಟ್ಟ ನಗರಸಭೆಯ 2024-25ನೇ ಸಾಲಿನ ಆಯಾ ವ್ಯಯವನ್ನು ನಗರಸಭೆ ಆಡಳಿತ ಅಧಿಕಾರಿಯೂ ಆದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಜೆಟ್ ಮಂಡಿಸಿದ್ದು 2.9 ಕೋಟಿ ರುಗಳ ಉಳಿತಾಯ ಬಜೆಟ್ಗೆ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು. ಅಧಿಕೃತವಾಗಿರ್ತಕ್ಕಂಥ ಖಾತೆಗಳನ್ನು ಹೊರತುಪಡಿಸಿ ನುಳಿದಂತವರಿಗೆ ಟ್ರಾನ್ಸಾಕ್ಷನ್ಗೆ ಅವಕಾಶ ಕೊಡಬೇಡ್ರಿ ಅಂತೇಳಿ ಹೇಳಿದೆ. ಶಿಡ್ಲಘಟ್ಟ ನಗರಸಭೆ ಸಭಾಂಗಣದಲ್ಲಿ ನಗರಸಭೆ ಆಡಳಿತ ಅಧಿಕಾರಿಗಳು ಆದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅಧ್ಯಕ್ಷತೆಯಲ್ಲಿ 2024-25ನೇ ಸಾಲಿನ ಆಯಾ ವ್ಯಯ ಮಂಡಿಸಲಾಯಿತು. ನಗರಸಭೆಗೆ ಸರ್ಕಾರದ ಅನುದಾನ ಹಾಗೂ ಇತರೆ ನಾನಾ ಮೂಲಗಳಿಂದ 219 ಕೋಟಿ ರುಗಳ ಆದಾಯವನ್ನು ನಿರೀಕ್ಷಿಸಿದ್ದು, ನಾನಾ ಯೋಜನೆ, ಮೂಲಸೌಕರ್ಯ, ವೇತನ, ಅಭಿವೃದ್ಧಿಗಾಗಿ 217 ಕೋಟಿ ರುಗಳನ್ನು ಅಂದಾಜಿತ ಖರ್ಚು ಮಾಡಿ 209 ಕೋಟಿ ರುಗಳ ಉಳಿತಾಯ ಬಜೆಟ್ ಅನ್ನು ಪೌರಾಯುಕ್ತ ಮಂಜುನಾಥ್ ಮಂಡಿಸಿದ್ದು, ಸಭೆಯಲ್ಲಿ ಅನುಮೋದನೆ ಪಡೆಯಲಾಯಿತು. ಬಜೆಟ್ನ ಸಭೆಯಲ್ಲಿ ಹಾಜರಿದ್ದ ನಗರಸಭೆಯ ಅನೇಕ ಸದಸ್ಯರು 10 ಹಲವು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಮುಂದಿಟ್ಟರು. ಪ್ರಮುಖವಾಗಿ ಅಕ್ರಮ ಖಾತೆಗಳನ್ನು ಮಾಡಿಕೊಡಲಾಗುತ್ತಿದೆ. ನಗರಸಭೆ ಕಚೇರಿಯ ಅಧಿಕಾರಿಗಳು, ಸಿಬ್ಬಂದಿಯಲ್ಲದೆ ಇತರೆ ಅನಾಮಧೇಯ ವ್ಯಕ್ತಿಗಳು ನಗರಸಭೆಯ ಸೀಲನ್ನ ಮಾಡಿಸಿಕೊಂಡು ಅವರೇ ಅಧಿಕಾರಿಗಳ ಸಹಿಯನ್ನ ಹಾಕಿ ನಕಲಿ ಖಾತೆಯನ್ನ ಮಾಡಿಕೊಡುತ್ತಿದ್ದಾರೆ. ಈ ಹಿಂದೆ ನಗರಸಭೆ ಪೌರಾಯುಕ್ತರಾಗಿದ್ದು ಹರೀಶ್ ಅವರ ಹೆಸರಿನಲ್ಲೇ ಈಗಲೂ ನಕಲಿ ಖಾತೆಗಳನ್ನು ಮಾಡಿಕೊಡಲಾಗ್ತಿದೆ. ಈ ಬಗ್ಗೆ ಪೌರಾಯುಕ್ತರಿಗೆ ದೂರಿದ್ರೆ ನಮ್ಮಲ್ಲಿ ಖಾತೆಗಳೇ ಆಗಿಲ್ಲ ಎನ್ನುತ್ತಾರೆ ಎಂದು ಸದಸ್ಯ ಲಕ್ಷ್ಮಣ್ ಇನ್ನಿತರರು ದೂರಿದ್ರು. ಮಾಡ್ಕೊಂಡು ಬೇರೆ ಬೇರೆ ಕಡೆಗೆಲ್ಲ ಮಾಡಿದ್ ನಿಮ್ ಗಮನಕ್ಕೆ ಬಂದಿದೆ ಅಂದ್ರೆ ಮುಲಾಜಿಂದ ಎಫ್ಐಆರ್ ಮಾಡಿ ಅವ್ರ ಮೇಲೆ, ಇಲ್ಲ ನೀವು ಕಂಟ್ರೋಲ್ ತಗೊಳ್ಳೋದೇ ಕ್ಯಾನ್ಸಲ್ ಮಾಡ್ರಿ. ಇವಿಲ್ಲ ಅಂದ್ಮೇಲೆ ಇದೆಲ್ಲ ಇದೆಯಲ್ಲ ನೋಡಿ, ಇವೆಲ್ಲ ಅಕ್ರಮವಾಗಿ ಆಗಿದೆ. ಅದೇ ಬೇರೆಯವರು ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಸಿ ರವೀಂದ್ರ ಅವರು, ಈ ಬಗ್ಗೆ ತನಿಖೆ ನಡೆಸಿ ಅಕ್ರಮದಲ್ಲಿ ಅಧಿಕಾರಿಗಳೇ ಭಾಗಿಯಾಗಿರಲಿ ಅಥವಾ ಮಧ್ಯವರ್ತಿಗಳೇ ಭಾಗಿಯಾಗಿರಲಿ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲಿಸಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಎಂದು ಪೌರಾಯುಕ್ತ ಮಂಜುನಾಥ್ಗೆ ಸೂಚಿಸಿದರು. ಅಧಿಕೃತವಾಗಿರ್ತಕ್ಕಂಥ ಖಾತೆಗಳನ್ನು ಹೊರತುಪಡಿಸಿ ನುಳಿದಂತವರಿಗೆ ಟ್ರಾನ್ಸಾಕ್ಷನ್ಗೆ ಅವಕಾಶ ಕೊಡಬೇಡ್ರಿ ಅಂತೇಳಿ ಹೇಳಿದೆ. ಈಗ ನಮ್ಗೆ ಹೆಂಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಕಾವೇರಿ ಮತ್ತು ಭೂಮಿಯನ್ನ ಲಿಂಕ್ ಮಾಡಿರೋದ್ರಿಂದ
ಆ ಲಿಂಕ್ ಅಲ್ಲಿ ಇದ್ದಾಗ ನಾವು ಬೇರೆ ಯಾವ್ದು ಕೂಡ ಅಲ್ಲಿ ಆಗೋದಿಲ್ಲ, ಅಧಿಕೃತವಾಗಿ ಇಲ್ಲದೆ ಹೋದ್ರೆ. ಗೊತ್ತಾಯ್ತದ? ಅದನ್ನ ನಾವು ಕ್ರಮ ತಗೊಳ್ತೀವಿ. ನೆಕ್ಸ್ಟ್ ಲೇಔಟ್ ಪ್ಲಾನ್ ಅನ್ನೋದು ಬೇಕೇ, ಅದು ನಿಮಗೂ ಸಹ ಗೊತ್ತು. ಇಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಲೇಔಟ್ ಪ್ಲಾನ್ ಅನ್ನು ಅಪ್ರೂವಲ್ ಮಾಡಿರ್ಬೇಕು, ಇಲ್ಲ ಟೌನ್ ಅಂಡ್ ಕಂಟ್ರಿ ಪ್ಲಾನ್ ಡಿಪಾರ್ಟ್ಮೆಂಟ್ನವರು ಅಪ್ರೂವಲ್ ಅನ್ನ ಕೊಟ್ಟಿರ್ಬೇಕು. ಇವರಿಬ್ಬರಿಗೇನೆ ನಾವು ಲೇಔಟ್ ಪ್ಲಾನ್ ಅನ್ನು ಅಪ್ರೂವಲ್ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿರ್ಬೇಕು. ಅವ್ರು ಏನು ಲೇಔಟ್ ಪ್ಲಾನ್ ಅನ್ನು ಅಪ್ರೂವಲ್ ಮಾಡಿ ಸಂಬಂಧಪಟ್ಟಂತ ಅರ್ಬನ್ ಲೋಕಲ್ ಬಾಡೀಸ್ಗೆ ನಮಗೆ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಾಗ ಯಾರ ಹೆಸರಿನಲ್ಲಿ ಲೇಔಟ್ ನಿರ್ಮಾಣ ಆಗಿರ್ತವೆ ಆ ಎಲ್ಲ ಸೈಟ್ಗಳು ಕೂಡ ಒಬ್ಬರ ಹೆಸರಿನಲ್ಲಿ ಮೊದಲಿಗೆ ಬರ್ತವೆ, ನಂಬರ್ ಕೊಡ್ತಾರೆ. ಆ ನಂಬರಿಗೆ ತಕ್ಕಾಗಿ ಎಲ್ಲ ಹೆಸರು ನಮೂದಾಗ್ತವೆ. ನಂತರದಲ್ಲಿ ಯಾರ್ಯಾರು ಪರ್ಚೇಸ್ ಮಾಡ್ಕೊಂತಾರೆ, ಪರ್ಚೇಸ್ ಮಾಡಿದವರಿಗೆ ಆ ಸೈಟ್ ನಂಬರ್ ಹಾಕ್ಬಿಟ್ಟು ಆ ಸೈಟ್ ಇಂದ ಏನ್ ಸೈಜ್ ಇದೆ ಅಂತ ನೋಡಿ ಅದಕ್ಕೆ ಚಕ್ಬಂದಿಗಳನ್ನೆಲ್ಲ ನಿರ್ಮಾಣ ಏನೇನಿರುತ್ತೆ ಚಕ್ಬಂದಿಗಳನ್ನಿರಬಾರ್ದು ಖಾತಾ ಮಾಡಿಕೊಡ್ತಕ್ಕಂಥದ್ದು ಪದ್ಧತಿ. ಸಭೆಯಲ್ಲಿ ಶಾಸಕ ಬಿಎನ್ ರವಿಕುಮಾರ್, ಪೌರಾಯುಕ್ತ ಮಂಜುನಾಥ್, ತಹಶೀಲ್ದಾರ್ ಬಿಎನ್ ಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ನಗರಸಭಾ ಅಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ಹುಡುಗನೂ ಅಲ್ಲ ದೊಡ್ಡವನೂ ಅಲ್ಲದಂತೆ ಆಡ್ತಿದ್ದಾರೆ. ಶಾಸಕರ ಕಚೇರಿಗೂ ಬರ್ತಿಲ್ಲ, ಜನಸಾಮಾನ್ಯರ ಅಹವಾಲು ಸ್ವೀಕರಿಸುತ್ತಿಲ್ಲ. ಅವರು ಬಂದು ನಮ್ಮ ಸಮಸ್ಯೆಗಳನ್ನು ಆಲಿಸುವವರೆಗೂ ಮುಷ್ಕರ ವಾಪಸ್ಸು ಪಡೆಯೋದಿಲ್ಲ ಎಂದು ಪ್ರೊಫೆಸರ್ ನಂಜುಂಡಸ್ವಾಮಿ, ಸ್ಥಾಪಿತ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಜೆ ಹಳ್ಳಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಅಹೋರಾತ್ರಿ ಮುಷ್ಕರದ ಬಳಿ ಪ್ರದೀಪೇಶ್ವರ್ ಬಂದು ಅಹವಾಲು ಸ್ವೀಕರಿಸಿದ ನಂತರ ಮುಷ್ಕರ ವಾಪಸ್ಸು ಪಡೆದಿದ್ದಾರೆ. ಬರಲೇಬೇಕು, ರೈತ ಚಳವಳಿಗೆ, ರೈತರ ಹೋರಾಟಕ್ಕೆ, ಅದಕ್ಕಾಗಿ ಹೋರಾಟ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೇಶ್ವರ್ ಜನಸಾಮಾನ್ಯರಿಗೆ ಸಿಗುತ್ತಿಲ್ಲ. ತಾಲೂಕು ಕಚೇರಿಯಲ್ಲಿರುವ ಶಾಸಕರ ಕಚೇರಿಗೆ ಬರೋದೇ ಇಲ್ಲ. ಜನರ ಅಹವಾಲು ಸ್ವೀಕರಿಸಿ ಅವರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ. ಮನೆ, ನಿವೇಶನ, ಜಮೀನು ವ್ಯಾಜ್ಯಗಳಿಗೆ ಪರಿಹಾರ ಸೂಚಿಸುತ್ತಿಲ್ಲ ಎಂದು ಆರೋಪಿಸಿ ಪ್ರೊಫೆಸರ್ ನಂಜುಂಡಸ್ವಾಮಿ, ಸ್ಥಾಪಿತ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಆವರಣದಲ್ಲಿ ಕಳೆದ 2 ದಿನಗಳಿಂದ ಅನಿರ್ದಿಷ್ಟ ಮುಷ್ಕರ ಹಮ್ಮಿಕೊಂಡಿದ್ದರು. ಮುಷ್ಕರದ ನೇತೃತ್ವ ವಹಿಸಿದ್ದ ರಾಜ್ಯಾಧ್ಯಕ್ಷ ಜಿಜೆ ಹಳ್ಳಿ ನಾರಾಯಣಸ್ವಾಮಿ ಮಾತನಾಡಿ, ಪ್ರದೀಪೇಶ್ವರ್ ಕಚೇರಿಗೆ ಬರುತ್ತಿಲ್ಲ, ಹೀಗಾದ್ರೆ ಸಾರ್ವಜನಿಕರ ಸಮಸ್ಯೆಗಳನ್ನ ಯಾರತ್ರ ಹೇಳಿಕೊಳ್ಳೋದು? ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಮೈಲಪ್ಪನಹಳ್ಳಿ ಬಳಿ ಬಡವರಿಗೆ ಹಂಚಲು ಮೀಸಲಿಟ್ಟಿದ್ದ ನಿವೇಶನ ಅಲ್ಲಿನ ಪಂಚಾಯಿತಿ ಅಧಿಕಾರಿಗಳು, ರೆವೆನ್ಯೂ ಅಧಿಕಾರಿಗಳು ಅಕ್ರಮವಾಗಿ ಹೊರ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ಕಂದಾಯ ಜಮೀನನ್ನೇ ಗ್ರಾಮಠಾಣ ಎಂದು ಮಾರಾಟ ಮಾಡಿದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕಿ ನಿಜವಾದ ಬಡವರಿಗೆ ಹಂಚಿಕೆ ಮಾಡಬೇಕು ಅಂತ ಈಗಾಗಲೇ 4-5 ಬಾರಿ ಹೋರಾಟ ಮಾಡಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ಸೂಚಿಸಬೇಕಿದ್ದ ಶಾಸಕರೇ ನಮಗೆ ಸಿಗ್ತಿಲ್ಲ. ಅದಕ್ಕೆ ಅನಿವಾರ್ಯವಾಗಿ ನಿನ್ನೆಯಿಂದ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಮಾಡುತ್ತಿದ್ದೇವೆ ಎಂದರು. ಇವತ್ತು ಅಲ್ಲಿ ಜಿಲ್ಲಾಧಿಕಾರಿಗಳು ಇವು ಅವರು ಎಲ್ಲ ಹೇಳಿದ್ದಾರೆ, ಇಂಥ ಕಡೆ ಸರ್ವೆ ಮಾಡಿ ಇದ್ದರೆ ಲಭ್ಯತೆ ಇದ್ದರೆ ಅವ್ರಿಗೆ ಕೊಡಿ, ಏನು ಇವ್ರು ಪಂಚಾಯತಿಗೆ ವರ್ಗಾವಣೆ ಮಾಡಿರಿ. ಅಲ್ಲಿ ಲಭ್ಯತೆ ಇದೆ 1 ಎಕರೆ 39 ಗುಂಟೆ 166 ಸರ್ವೆ ನಂಬರು. ಆದರೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದನೂ ಫಲಾನುಭವಿಗಳ ಪಟ್ಟಿನೂ ಆಯ್ಕೆ ಮಾಡಿದ್ದಾರೆ. ಇಷ್ಟೆಲ್ಲ ಆಯ್ಕೆ ಮಾಡಿದ್ರು ಈಗಿರುವಂಥ ಶಾಸಕರ ಗಮನಕ್ಕೆ ಇವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. ಸುಮಾರು 5-6 ವರ್ಷಗಳಿಂದ ನಾವು ಇಲ್ಲೇ ಪಕ್ಕದಲ್ಲಿರುವಂಥ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಬಡವ್ರಿಗೆ ಮನೆಗಳಿಗಾರು ಹೋರಾಟ ಮಾಡ್ತಾ ಇದ್ದೀವಿ. ಇವಾಗ ಆಯ್ಕೆ ಮಾಡಿರುವಂಥ ಈ ಕ್ಷೇತ್ರದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಿಗೋಸ್ಕರ ನಾವು ಅನಿರ್ದಿಷ್ಟ ಧರಣಿ ಹಮ್ಮಿಕೊಂಡಿದ್ದೀವಿ. ಇನ್ನು 2 ದಿನಗಳಿಂದ ನಿರಂತರವಾಗಿ ಹಮ್ಮಿಕೊಂಡಿದ್ದ ರೈತರ ಮುಷ್ಕರದ ಬಳಿ ಬಂದ ಶಾಸಕ ಪ್ರದೀಪೇಶ್ವರ್ ಮನವಿ ಸ್ವೀಕರಿಸಿ ಎಲ್ಲಾ ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸುವ ಭರವಸೆ ನೀಡಿದರು. ಶಾಸಕರ ಕಚೇರಿಗೆ ಪ್ರತಿ 15 ದಿನಕ್ಕೊಮ್ಮೆ ಬಂದು ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದರು. ರೈತರ ಸಮಸ್ಯೆನ ತನಿಖೆಗೆ ಆದೇಶ ಮಾಡಿಸಿದ್ದೀವಿ. ಆದಷ್ಟು ಬೇಗ ಶೀಘ್ರ ಕ್ರಮ ತಗೊಂತೀವಿ ಸರ್. ಥ್ಯಾಂಕ್ ಯು. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರಿಗೆ ಭೂಮಿ ಮತ್ತು ವಸತಿಗಾಗಿ 2ನೇ ಹಂತದ ಪ್ರತಿಭಟನೆ ಧರಣಿಯನ್ನು ಗೌರಿಬಿದನೂರು ನಗರದ ಹೊರವಲಯದ ತಾಲೂಕು ಕಚೇರಿ ಮುಂಭಾಗ ನಡೆಸಲಾಯಿತು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿಜಿ ಗಂಗಪ್ಪ ಮಾತನಾಡಿ, ಗೌರಿಬಿದನೂರು ತಾಲೂಕು ಅಧಿಕಾರಿಗಳು ದಲಿತ ವಿರೋಧಿ ನೀತಿಯನ್ನು ಅನುಸರಣೆ ಮಾಡುತ್ತಿದ್ದಾರೆ. ಇದರಿಂದ ದಲಿತರು ಸವಲತ್ತು ಪಡೆಯಲು ವಂಚಿತರಾಗುತ್ತಿದ್ದಾರೆ. ಇದು ಖಂಡನೀಯ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು.
ಕಳೆದ ಆಗಸ್ಟ್ ತಿಂಗಳಲ್ಲಿ ಸರಿಸುಮಾರು 16 ದಿನಗಳ ಕಾಲ ಹಲವು ಬೇಡಿಕೆ ಈಡೇರಿಕೆಗಾಗಿ ಉಗ್ರ ಪ್ರತಿಭಟನೆ ನಡೆಸಿದ್ದೇವೆ. ಆಗ ಸ್ವತಃ ಜಿಲ್ಲಾಧಿಕಾರಿ, ಅಪರ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ತಮ್ಮ ಬೇಡಿಕೆ ಈಡೇರಿಸುವ ಭರವಸೆ ಕೊಟ್ಟು ಅದಕ್ಕೆ 2 ತಿಂಗಳು ಕಾಲ ಅವಕಾಶ ಸಹ ಕೇಳಿದ್ದರು. ಆಗ ನಾವು ಪ್ರತಿಭಟನೆ ಕೈಬಿಟ್ಟಿದ್ದೆವು. ಆದರೆ ಇದೀಗ 6 ತಿಂಗಳು ಕಳೆದರೂ ಸಣ್ಣ ಪ್ರಮಾಣದ ಬೇಡಿಕೆ ಸಹ ಈಡೇರಿಸಿಲ್ಲ. ಇದು ದಲಿತ ವಿರೋಧಿ ಅಲ್ಲದೆ ಇನ್ನೇನು? ಕೂಡಲೇ ನಿವೇಶನ ಹಂಚಿಕೆ ಜೊತೆಗೆ ನಮ್ಮ ಇತರೆ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು. ಅದು ಯಾವ ಹಂತಕ್ಕಾದರೂ ಹೋಗಲಿದೆ ಎಂದು ಎಚ್ಚರಿಕೆ ನೀಡಿದರು. ತಿಂಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಎಡಿಸಿ ಸಾಹೇಬರು, ತಹಶೀಲ್ದಾರ್ ಅವರು ಎಲ್ಲರೂ ಕೂಡ ನಿಮ್ಮ ಸಮಸ್ಯೆಗಳು ಇತ್ಯರ್ಥ ಮಾಡ್ತೀವಿ ಅಂತೇಳಿ ನಮ್ಮನ್ನು ಸಭೆ ಕರೆದರು. ಇದೇ ತಾಲೂಕು ಕಚೇರಿಯಲ್ಲಿ ಸ್ಥಳೀಯ ಅಧಿಕಾರಿಗಳು ಸೇರಿದಂತೆ ಸತತವಾಗಿ 2 ಗಂಟೆಗಳ ಕಾಲ ನಾವು ಚರ್ಚೆ ಮಾಡಿದೆವು. ನಾವು ಕೇವಲ 15 ದಿವಸ 20 ದಿವಸ ಒಳಗಾಗಿ ನಮ್ಮ ಸಮಸ್ಯೆಗಳು ಇತ್ಯರ್ಥ ಮಾಡಬೇಕಂತೇಳಿ ಜಿಲ್ಲಾಧಿಕಾರಿಗಳನ್ನು ಮನವಿ ಸಲ್ಲಿಸಿದ್ವು. ಆದರೆ ಜೋಡಿ ಗ್ರಾಮಗಳದ್ದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅದು ಸರ್ವೆ ಆಗಬೇಕಾಗಿದೆ. ಆ ಕಾರಣಕ್ಕಾಗಿ ನಾವು 1 ತಿಂಗಳಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನಮ್ಗೆ 2 ತಿಂಗಳು ಬೇಕು ಅಂತೇಳಿ ಅವರೇ ಕೇಳಿದ್ರು. 2 ತಿಂಗಳು ಕಾಲಾವಕಾಶ ತೆಗೆದುಕೊಂಡ್ರು. ಆದರೆ ಇವತ್ತು 6ನೇ ತಿಂಗಳು ನಡೀತಾ ಇದೆ. ಯಾವ ಸಣ್ಣ ಸಮಸ್ಯೆ ಕೂಡ ಜೋಡಿ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಅವರು ಫೈಲ್ ಪುಟಪ್ ಮಾಡಿಲ್ಲ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ನಗರಗೆರೆ ಲಕ್ಷ್ಮೀನಾರಾಯಣ್, ಇಂದ್ರಕುಮಾರ್, ಜೆಎನ್ ಆದಿನಾರಾಯಣಪ್ಪ, ಎನ್ ನಾರಾಯಣಸ್ವಾಮಿ, ಕೃಷ್ಣಪ್ಪ, ಕಾನೂನು ಸಲಹೆಗಾರ ಚಂದ್ರಶೇಖರ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಸರ್ಕಾರದಿಂದ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾಗಿರುವ ಸ್ಥಳವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟುತ್ತಿರುವವರ ವಿರುದ್ಧ ಕ್ರಮ ಜರುಗಿಸಿ ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯಿಸಿ ದೊಡ್ಡಹಳ್ಳಿ ಗ್ರಾಮಸ್ಥರು ದಲಿತ ಪರ ಸಂಘಟನೆಗಳ ಸಹಕಾರದಿಂದ ಸಿಡಿಪಿಒ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಗೆ ಸೇರಿದ ದೊಡ್ಡಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 28ರಲ್ಲಿ 3 ಗುಂಟೆ ಜಮೀನು ಸರ್ಕಾರದಿಂದ ಅಂಗನವಾಡಿ ಕಟ್ಟಡಕ್ಕೆ ಮಂಜೂರಾಗಿದ್ದು, ಅದೇ ಗ್ರಾಮದ ನರಸಮ್ಮ ಕೋಂ ಬಾಲಾಜಿ ಕುಟುಂಬದವರು ಅಕ್ರಮವಾಗಿ ರಾತ್ರೋರಾತ್ರಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿದ್ದು, ಇವರ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಡಿಪಿಒ ಕಚೇರಿ ಬಳಿ ದೊಡ್ಡಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಸಿಡಿಪಿಒ ಮಹೇಶ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನಾಕಾರರಿಂದ ಸಿಡಿಪಿಒರವರು ಮನವಿ ಸ್ವೀಕರಿಸಿ ಮಾತನಾಡಿ, ಕೂಡಲೇ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ನಿಲ್ಲಿಸಿ ಆ ಸ್ಥಳವನ್ನು ನಮ್ಮ ವಶಕ್ಕೆ ಪಡೆಯಲಾಗುವುದೆಂದು ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದರು. ಇದೇ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಗೆ ಸೇರಿದ ದೊಡ್ಡಹಳ್ಳಿ ಗ್ರಾಮದಲ್ಲಿ, ಅಂದರೆ ಚಿನ್ಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ದೊಡ್ಡಹಳ್ಳಿಯಲ್ಲಿ ಸುಮಾರು 6 ವರ್ಷಗಳ ಹಿಂದೆ ಸರ್ಕಾರದಿಂದ ಏನು ಅಂಗನವಾಡಿ ಕಟ್ಟಡಕ್ಕಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ 3 ಗುಂಟೆ ಜಮೀನನ್ನು ಅಲ್ಲಿ ಮಂಜೂರಿ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಸಹ ಹೊರಡಿಸಿರುತ್ತಾರೆ. ಅದನ್ನು ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಸಹ ಮಾಡಿದ್ದಾರೆ. ಅದನ್ನು ಕಾಯ್ದಿರಿಸಿ ವರ್ಗಾವಣೆ ಮಾಡಿದ್ದಾರೆ. ಅದರಲ್ಲಿ ಇವಾಗ ಅಲ್ಲಿ ಕೆಲವರು ಬಲಾಢ್ಯರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಒತ್ತುವರಿ ಮಾಡಿ, ಆ 3 ಗುಂಟೆ ಜಮೀನನ್ನು ಒತ್ತುವರಿ ಮಾಡಿ ವಾಸಕ್ಕೆ ಕಟ್ಟಡ ಕಟ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಕಳೆದ ತಿಂಗಳು 19ನೇ ತಾರೀಕು ನಾವು ಸಂಬಂಧಪಟ್ಟ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಸಹ ಅರ್ಜಿ ಕೊಟ್ಟಿದ್ದಾಳೆ. ಮತ್ತು ಇವರ ಉಪನಿರ್ದೇಶಕರಿಗೂ ಕೊಟ್ಟಿದ್ದಾರೆ. ಮತ್ತು ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಎಲ್ಲ ಇವ್ರಿಗೂ ಅರ್ಜಿಗಳನ್ನು ಸಲ್ಲಿಸಿದ್ರು ಸಹ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ. ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ವಿಜಯ ನರಸಿಂಹ, ಕವಾಲಿ ವೆಂಕಟರಮಣಪ್ಪ, ಜಿ ನಾರಾಯಣಸ್ವಾಮಿ, ರಘು ಮಾಳಪಲ್ಲಿ ರಾಮಕೃಷ್ಣ, ಚಾಂಡ್ರಹಳ್ಳಿ ಆಂಜಪ್ಪ, ದೊಡ್ಡಹಳ್ಳಿ ಗೋಪಾಲಕೃಷ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ.
ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಹೊರವಲಯದ ಎಸ್ಜೆಸಿಐಟಿ ಬಿಜಿಎಸ್ ಆಡಿಟೋರಿಯಂನಲ್ಲಿ ಚುಂಚಶ್ರೀ ಪ್ರತಿಷ್ಠಾನ ಚಿಕ್ಕಬಳ್ಳಾಪುರದಿಂದ ಮಹಿಳೆಯರಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ 18 ವರ್ಷದಿಂದ ಹಿಡಿದು 70 ವರ್ಷದ ಮಹಿಳೆಯರು ಪಾಲ್ಗೊಂಡು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆ, ಪರ್ಫಾರ್ಮೆನ್ಸ್ ಪ್ರದರ್ಶಿಸಿದರು. ಇಲ್ಲಿ 60 ವರ್ಷದ ಅಜ್ಜಿಯರು ನಡೆಸಿದ ರ್ಯಾಂಪ್ ವಾಕ್ ಎಲ್ಲರ ಗಮನ ಸೆಳೆಯಿತು. ರಂಗೋಲಿ ಸ್ಪರ್ಧೆ, ಗ್ರೂಪ್ ಡ್ಯಾನ್ಸ್, ಏಕಪಾತ್ರಾಭಿನಯ, ಟ್ಯಾಲೆಂಟ್ ಶೋ, ಮ್ಯೂಸಿಕ್ ಶೋ ಎಲ್ಲರ ಗಮನ ಸೆಳೆಯಿತು. ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ 1, 2 ಮತ್ತು 3 ಬಹುಮಾನ ನೀಡಲಾಗಿತ್ತು. ಪ್ರತಿದಿನ ಗಂಡ ಮಕ್ಕಳು, ಮನೆ ಸಂಸಾರ, ತೋಟ ಹೊಲ ಎಂದು ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದ ಒಕ್ಕಲಗಿತ್ತಿಯರು ಇಂದು ಕೊಂಚ ರಿಲ್ಯಾಕ್ಸ್ ತಗೊಂಡು ಮೈ ಮತ್ತು ಮನಸ್ಸಿಗೆ ಖುಷಿ ಕೊಡುವ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಂತಸ ಪಟ್ಟರು. ಕಾರ್ಯಕ್ರಮ ಉದ್ಘಾಟಿಸಿದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಂದ ಸ್ವಾಮೀಜಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 76 ವರ್ಷ ಕಳೆದರೂ ಮಹಿಳೆಗೆ ಇನ್ನೂ ಶೋಷಣೆ ತಪ್ಪಿಲ್ಲ. ಆಕೆ ಮಗುವಾಗಿದ್ದಾಗ ಅಪ್ಪ ಅಮ್ಮನ ಕೈಕೆಳಗೆ, ಮದುವೆಯಾದ ಮೇಲೆ ಗಂಡನ ಆಸರೆಯಲ್ಲಿ, ಮುಪ್ಪಾದ ಮೇಲೆ ಮಕ್ಕಳ ಸುಪರ್ದಿಯಲ್ಲಿ ಜೀವನ ಕಳೆಯುವ ಸ್ಥಿತಿ ಇದೆ. ಸ್ವಾತಂತ್ರ್ಯವಾಗಿ ಸಮಾನತೆಯನ್ನು ಕಾಣುವ ದಿನಗಳತ್ತ ಮಹಿಳೆ ಬೆಳೆಯಬೇಕು ಎಂದು ಸಲಹೆ ನೀಡಿದರು. ಈ ವೇಳೆ ವೇದಿಕೆಯಲ್ಲಿ ರಾಜ್ಯ ಉಪಾಧ್ಯಕ್ಷೆ ಉಷಾರೆಡ್ಡಿ, ಜಿಲ್ಲಾ ಗೌರವಾಧ್ಯಕ್ಷೆ ಲೀಲಾ ಶ್ರೀರಾಮಯ್ಯ, ಅಧ್ಯಕ್ಷೆ ಶಾಂತಮ್ಮ ವೆಂಕಟೇಶ್, ಉಪಾಧ್ಯಕ್ಷೆ ಕೋಕಿಲಾ ಉಮೇಶ್, ಅನಸೂಯ ಆನಂದ್, ಎಸ್ಜೆಸಿಐಟಿ ಕಾಲೇಜು ಪ್ರಾಚಾರ್ಯ ರಾಜು ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕಾಂಗ್ರೆಸ್ಸಿಗರಿಗೆ ನರ ಇದ್ದಿದ್ದಕ್ಕೆ ನಿನ್ನ ಸೋಲಿಸಿ ನನ್ನ ಗೆಲ್ಲಿಸಿದರು. ಡಾಕ್ಟರ್ ಕೆ ಸುಧಾಕರ್ ಟೀಕೆಗೆ ಟಾಂಗ್ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಚೋಳರ ಕಾಲದ 800 ವರ್ಷಗಳ ಪ್ರಾಚೀನ ಶ್ರೀ ಕಲ್ಲೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೂ ಮುನ್ನವೇ ರಥಕ್ಕೆ ಬೆಂಕಿ ಹಚ್ಚಿದ ದುರಳರು. ಗ್ರಾಮಸ್ಥರಲ್ಲಿ ಮೂಡಿದ ಆತಂಕ. 60 ಕೂಕದ ವಿಶ್ವಾಸ. ರ್ಯಾಂಪ್ ವಾಕ್ ಮಾಡಿ ಯುವತಿಯರನ್ನ ನಾಚಿಸಿದ ಆಂಟಿಯರು. ಹಾಲಿ ಸಚಿವ ಮಾಜಿ ಶಾಸಕರ ನಡುವೆ ಗಂಡಸ್ತನದ ಗುದ್ದಾಟ. ಸಚಿವ ಸುಧಾಕರ್ ಮಾತಿನಿಂದ ಕೆಂಡ ಮಂಡಲವಾದ ಶಾಸಕ ಜೆಕೆ ಕೃಷ್ಣಾರೆಡ್ಡಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.